ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗಣೇಶ್. ಇಂದು ನಾವು ಕುದುರೆಮುಖ ಕಾಲೋನಿಗೆ ಬಂದಿದ್ದೇವೆ. ಈಗ ಇಲ್ಲಿನ ಗ್ರಾಮಸ್ಥರಿಗೆ ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಇಲ್ಲಿನ ಗ್ರಾಮಸ್ಥರಿಗೆ ಏನೆಲ್ಲ ಅನುಕೂಲವಾಗಿದೆ, ಈಗ ಸರ್ಕಾರದಿಂದಾಗಲಿ ಕೇಂದ್ರದಿಂದಾಗಲಿ ಏನೆಲ್ಲ ಸಿಕ್ಕಿದೆ ಅವರಿಗೆ, ನೇರವಾಗಿ ಸ್ಥಳೀಯರ ಹತ್ರನೇ ಕೇಳೋಣ ಬನ್ನಿ. ಸರಿನಾ? ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ? ಈಗ 25-30 ವರ್ಷ ಆಯ್ತು ಸರ್ ನಾವು ಬಂದು. ಏನ್ ಕೆಲಸ ಮಾಡ್ತಿರೋದು? ನಾವು ಕಂಪನಿ ಇರ್ಬೇಕಾದ್ರೆ ಕಂಪನಿ ಕಡೆ ಕೆಲ್ಸಕ್ಕೆ ಹೋಗ್ತಿದ್ವಿ. ಈಗ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡ್ತಿದ್ವಿ. ಅದು ಇಲ್ಲ, ಈಗ ಯಾವ್ದು ಇಲ್ದೇನೆ ಮನೆಯಲ್ಲೇ ಇದೀವಿ. ಈಗ ನಾಡಿದ್ದು ಈಗ ಎಲೆಕ್ಷನ್ ಬೇರೆ ಬರ್ತಾ ಇದೆ. ಈ ದೇಶದ ಪ್ರಧಾನಿ ಯಾರಾಗ್ಬೋದು? ಪ್ರಧಾನಿ ನಮ್ ಕಾಂಗ್ರೆಸ್ ಬಂದ್ರೆ ನಮಗೆ ಒಳ್ಳೇದು ಸರ್. ಯಾಕಂದ್ರೆ ಎಲ್ಲ ಅನುಕೂಲ ನಮಗೆ ಹೇಳಿದ್ದವ್ರು 5 ವಾಕ್ಯದಲ್ಲಿ 2 ಮಾಡ್ಕೊಟ್ಟಿದ್ದಾರೆ. ಇನ್ನು 3 ಇದೆ. ಒಂದು ನಮಗೆ ನೀರಿಂದ ಒಂದು ಸೌಕರ್ಯ ಆಗಿಲ್ಲ, ಅದು ಒಂದು ಮಾಡ್ಕೊಡ್ತೀವಿ ಅಂತ ಪೈಪ್ ಎಲ್ಲ ತಂದು ಹಾಕಿದ್ದಾರೆ, ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇದು ರೋಡಿಂದ ಒಂದು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಸೈಟ್ ಒಂದು ನಿಮಗೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಎಲ್ಲ ಸೇರಿ ನಾವು ಇನ್ಮೇಲೆ ಕಾಂಗ್ರೆಸ್ನೇ ಗೆಲ್ಸೋದು. ಈಗ ನಿಮಗೆ ಕಾಂಗ್ರೆಸ್ ಇಂದ ಈಗ ಕೆಲವೊಂದು 5 ಯೋಜನೆಗಳನ್ನು ಬಿಟ್ಟಿದ್ದಾರೆ. ಹಾ. 2000 ರೂಪಾಯಿ ಅದು ಅಕ್ಕಿ ಬರ್ತಾ ಫ್ರೀ ಇದೆ. ಕೊಟ್ಟಿದ್ದಾರೆ. ಅದೆಲ್ಲ ಅದು ಬರ್ತಾ ಇದೆಯಾ? ಅದು ಬರ್ತಾ ಇದೆ ಸರ್ ನಮಗೆ. ಈಗ ಕಾಂಗ್ರೆಸ್ ಯಾವಾಗ ವಿನ್ ಆಯ್ತು ಅವಾಗಿಂದ 2000 ರೂಪಾಯಿ ತಿಂಗಳ 2000 ರೂಪಾಯಿ ಅದು ಸಿಗ್ತಾ ಇದೆ. ಆಮೇಲೆ ಅಕ್ಕಿ ದುಡ್ಡು ಸಿಗ್ತಾ ಇದೆ. ಈ ಇದ್ರದ್ದು ಸಿಲಿಂಡರ್ ಇಂದ ಅದು ಸಬ್ಸಿಡಿ ಅದು ಬರ್ತೈತೆ. ಇದೆಲ್ಲ ಸೌಕರ್ಯ ಆಗಿದೆ ನಮಗೆ ಕಾಂಗ್ರೆಸ್ ಬಂದ್ಮೇಲೆ. ಈಗ ಮೊದ್ಲೆಲ್ಲ ಬಿಜೆಪಿ ಸರ್ಕಾರ ಇತ್ತು, ಯಾವ ಯಾಕೆ ನಿಮಗೆ ಮಾಡ್ಕೊಡ್ಲಿಲ್ಲ? ಯಾವ ಸರ್ಕಾರ ಇಷ್ಟು ವರ್ಷ ನಮಗೆ ತಿರುಗು ಕೂಡ ನೋಡ್ತಿರ್ಲಿಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ ಕೈ ಹಿಡಿಯೋದು, ಕಾಲ್ ಹಿಡಿಯೋದು, ನೀವು ನಮಗೆ ನಿಮ್ ಓಟ್ ಕೊಡ್ರಿ ಅನ್ನೋದು, ನಾವು ನಮಗೆ ಒಳ್ಳೇದ್ ಮಾಡ್ತಾರೆ ಅನ್ನೋದು ಕೊಡೋದು ಮಾಡಿದ್ವಿ. ಈಗ ಈ ಸರಿ ಈಗ ನಾವು ಕಾಂಗ್ರೆಸ್ ಇದ್ರಿಂದ ನಮಗೆ ಸೌಲಭ್ಯ ಇದೆ. ನಾವ್ ಇನ್ ಮುಂದನೆ ನಮ್ ಜೀವ ಇರೋವರೆಗೂ ನಾವ್ ಅದಕ್ಕೆ ಓಟ್ ಹಾಕೊಡೋದು. ಅಮ್ಮ, ನಿಮ್ಮ ಹೆಸರೇನು? ನನ್ನ ಹೆಸರು ಮುತ್ತಮ್ಮ. ಮುತ್ತಮ್ಮ. ಹ್ಮ್. ಮನೆಯಲ್ಲೇ ಇರೋದು? ಹ್ಮ್. ಈಗ ನಿಮಗೆ ಫ್ರೀ ಯೋಜನೆ ಎಲ್ಲ ಬಿಟ್ಟಿದಾರಲ್ಲ ಸರ್ಕಾರದಿಂದ, ಹ್ಮ್. ಅದೆಲ್ಲ ಬರ್ತಾ ಇದೆ ನಿಮಗೆ? ಅಕ್ಕಿ 2000 ರೂಪಾಯಿ ದುಡ್ಡು ಅದೆಲ್ಲ ಬರ್ತಾ ಬರ್ತಾ ಇದೆ. ನಮಗೆ ಬರ್ತಾ ಇದೆ. ಎಷ್ಟು ಖುಷಿಯಾಗಿದೆ ಈಗ ನಿಮಗೆ? ಅದು ಒಳ್ಳೇದಾ? ಒಳ್ಳೇದೇನು ನಮಗೆ ನಿಮಗೆ ಅನುಕೂಲ ಆಗ್ತಾ ಇದೆ? ಅನುಕೂಲ ಎಲ್ಲರಿಗೂ? ಆಗ್ತೈತೆ. ಈಗೇನು ತೊಂದರೆ ಇಲ್ಲ. ನಮಗೇನಂದ್ರೆ ರೋಡ್ ಮಾಡಿಕೊಡ್ಬೇಕು. ಹಾ. ನಮಗೆ ಗಾಡಿ ಓಡಾಡಕ್ಕೆ ಕಷ್ಟ ಆಗ್ತೈತೆ. ನಮಗೆ ರೋಡ್ ಬೇಕು, ನೀರು ಎಲ್ಲದಕ್ಕೆ ಎಲ್ಲ ಮಾಡಿದ್ದಾರೆ. ಈ ಕಾಂಗ್ರೆಸ್ ಅವರೆಲ್ಲ ಮಾಡ್ತಾ ಇದ್ದಾರೆ ನಿಮಗೆ. ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಓಟ್ ಯಾರಿಗೆ? ಅವ್ರಿಗೇನೆ. ಲೇಬರ್ ಕಾಲೋನಿಯ ಗ್ರಾಮಸ್ಥರ ಮಾತು. ಬನ್ನಿ, ಇನ್ನೊಬ್ರು ಇದ್ದಾರೆ, ಅವ್ರ ಹತ್ರನೇ ಮಾತಾಡ್ಸೋಣ. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಇಂದ್ರಾಣಿ ಅಂತ. ಇಂದ್ರಾಣಿ ಅಂತ. ಹಾ. ಈಗ ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ? ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಕುದುರೆಮುಖದಲ್ಲೇ. ಹಾ. ಅಂದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಇದ್ದವರು. ನನಗೆ ಈಗ 36 ವಯಸ್ಸಾಯ್ತು. ಈಗ ಮುಂಬರುವ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈ ದೇಶದ ಪ್ರಧಾನಿ ಯಾರಾಗ್ಬೇಕಂತಿದ್ರಿ ನೀವು? ಕಾಂಗ್ರೆಸ್ ಅವರು. ಕಾಂಗ್ರೆಸ್? ಹಾ. ಯಾಕೆ ಕಾಂಗ್ರೆಸ್ ಬೇಕು? ಕಾಂಗ್ರೆಸ್ ಅವ್ರಂದ್ರೆ ಎಷ್ಟೋ ಪಕ್ಷಗಳು ಇಲ್ಲಿ ಬಂದು ನಮ್ಗೆ ಓಟ್ ಹಾಕಿ ಅಂತ ಹೇಳಿದ್ರು. ನಾವು ನಮ್ಮ ಕಷ್ಟಗಳು ಅವ್ರ ಹತ್ರ ಹೇಳ್ಕೊಂಡಿದ್ವಿ. ಯಾರು ನಮಗೆ ಬಂದು ಹೆಲ್ಪ್ ಮಾಡಿಲ್ಲ. ಆದ್ರೆ ಕಾಂಗ್ರೆಸ್ ಅವರು ಬಂದು ನಮ್ಗೆಲ್ಲ ಹೆಲ್ಪ್ ಮಾಡಿದ್ರು. ಮನೆಗೆ ಸೋಲಾರು ಮತ್ತೆ ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಈಗ ಮೊದ್ಲಿನವರೆಲ್ಲ, ಈಗ ಬಿಜೆಪಿ ಸರ್ಕಾರ ಇತ್ತು ಅವಾಗ, ಅವ್ರು ಯಾಕೆ ಮಾಡ್ಕೊಟ್ಟಿಲ್ಲ? ನೀವು ಕೇಳಿಲ್ವಾ? ನಾವು ಎಲ್ಲಾ ಕೇಳಿ ಆಯ್ತು. ಅವ್ರ ಹತ್ರ ಬಂದಾಗೆಲ್ಲ ಸುಮಾರು ಸತಿ ಕೇಳಿದ್ವಿ. ಅವ್ರು ಯಾವ ಹೆಲ್ಪ್ ನಮಗ್ ಮಾಡಿಲ್ಲ. ಒಂದ್ಸತಿ ಬಂದು ಸಣ್ಣದು ಒಂದು ಸೋಲಾರ್ ಹಾಕಿ ಹೋದ್ರು. ಅದು 1 ವರ್ಷ ಮಾತ್ರ ಇತ್ತು. ಅದಂತ ಆಮೇಲೆ ಅವ್ರು ತಿರುಗಿ ಕೂಡ ನೋಡಿಲ್ಲ ನಮ್ಗೆ. ಅವ್ರು ಗೆದ್ಮೇಲೆ ಅಂತೂ ತಿರುಗಿ ನೋಡೋದಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರದಿಂದ 5 ಯೋಜನೆಗಳು ಬಿಟ್ಟಿದ್ದಾರೆ. ಅದ್ರಲ್ಲಿ ಎಲ್ಲಾ ಯೋಜನೆ ನಿಮಗೆ ಸಿಕ್ಕಿದ್ಯಾ? ಈಗ 5 ಗ್ಯಾರಂಟಿ ಅಂದ್ರೆ ಬಸ್ಸಿಂದು ಫ್ರೀ ಬಿಟ್ಟಿದ್ದಾರೆ, ಅಕ್ಕಿ ಬಿಟ್ಟಿದ್ದಾರೆ, 2000 ರೂಪಾಯಿ ಅಮೌಂಟ್ ಬೇರೆ ಬರ್ತಾ ಇದೆ. ನಮ್ಗೆಲ್ಲಾನು ಬರ್ತಾ ಇದೆ. ಬರ್ತಾ ಇದೆ. ಅದು ಎಷ್ಟು ಖುಷಿ ಆಗಿದೆ ಈಗ ನಿಮಗೆ? ನಮ್ಗಂತೂ ತುಂಬಾ ಖುಷಿ ಆಗಿದೆ. ಎಲ್ಲರಿಗೂ ಬರ್ತಾ ಇದೆ? ಎಲ್ಲರಿಗೂ ಬರ್ತಿದೆ. ಬರ್ತಾ ಇದೆ. ಹೌದು. ಅದು ಇದ್ರೆ ಒಳ್ಳೇದಾ ಅಲ್ಲ, ಬೇಕಾ ಬೇಡವಾ? ಅದು ಬೇಕು. ಬೇಕು. ಯಾಕೆ ಬೇಕದು? ಅದು ನಮ್ ಕಷ್ಟಕ್ಕೆ ಆಗ್ತಾ ಇದೆಯಲ್ಲ. ಆಗ್ತಾ ಇದೆ. ಹೌದು. ನಮ್ ಕೆಲಸ ಇಲ್ಲ ಆದ್ರೆ ನಾವು 2000 ರೂಪಾಯಿ ತಗೊಂಬಂದು ಒಂದು ರೇಷನ್ ತಗೊಂಬಂದು ಹಾಕೊಂತೀವಿ. ನಮ್ ಕಷ್ಟಕ್ಕೆ ಆಗ್ತಾ ಇದೆ. ಆ ದುಡ್ಡು ಆಗ್ತಾ ಇದೆ. ವೀರಮುತ್ತು, ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ? ಅಯ್ಯೋ, ನಾವು ಬಂದು ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ವಿ. ಇಲ್ಲಿ ಸ್ಟಾರ್ಟಿಂಗ್ ಇಂದಾನು ಬಂದಿದ್ರಿ? ಇದೇ ಬಿಲ್ಡಿಂಗ್ ಅಲ್ಲಿ ಇದ್ದೀರಿ? ಹೌದು. ನಿಮ್ಗೆ ಎಲ್ಲಾರು ಸೈಟ್ ಗೀಟ್ ಎಲ್ಲಾರು ಕೊಡ್ತೀನಿ ಅಂತ ಹೇಳಿದಾರ? ಮತ್ತೆ ಕೊಡ್ತೀನಿ ಅಂತ ಹೇಳಿದಾರೆ ಸಮಯಲ್ಲಿ. ಆದ್ರೂ ಕೊಡ್ಲಿಲ್ಲ? ಇಲ್ಲ.
ಈಗ ಇಲ್ಲೆಲ್ಲ ಕರೆಂಟು ನೀರಿನ ವ್ಯವಸ್ಥೆ ಎಲ್ಲ ಇದೆಯಾ? ಆಗಿದೆ ಇದೆ. ಇದೆ. ಹ್ಮ್. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಹಾ ಅಭ್ಯರ್ಥಿ ಯಾರು ಆಗ್ಬೇಕಂತಿದ್ದೀರಿ ನೀವು? ಈಗ ಓಟು ಓಟ ಈಗ ಮುಂದೆ ಬರೋ ಓಟ್ ಇದೆಯಲ್ಲ, ಹಾ. ಯಾರಿಗೆ ಹಾಕ್ತೀರಾ? ಯಾರಿಗೆ ಕಾಂಗ್ರೆಸ್ ಆಗಲ್ಲ. ಕಾಂಗ್ರೆಸ್ಸಿಗೆ. ಹ್ಮ್. ಯಾಕೆ ಕಾಂಗ್ರೆಸ್ಸೇ ಬರ್ಬೇಕು? ಕೆಲಸ ಮಾಡ್ಕೊಡ್ತಾ ಇದಾರಾ? ಏನೋ ಈಗ ಅವ್ರ ಅವಾಗಿಂದ ಹಾಗೆ ಆಯ್ತು. ಈಗ ಕಾಂಗ್ರೆಸ್ ರಾಜ್ಯ ಸರ್ಕಾರದಿಂದ ನಿಮ್ಗೆ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಹೌದು. ಈಗ ನಿಮ್ ಮನೆಯವರಿಗೆಲ್ಲ ದುಡ್ಡು ಬರ್ತಾ ಇದೆಯಾ? ಬರ್ತವೆ, ನಮಗೆ ದುಡ್ಡು 4 ಮಾസം வரவே இல்லை சாமி. ಹಾ. ಹ್ಮ್. ಹಾಗೆ 4 ಮಾസം வரவே இல்லை. ಹ್ಮ್. ಏನ್ ಅದು ನೀವು ಮಾಡೋದು? ಹೋಗಿಲ್ವಾ? ಎಲ್ಲೂ ಕೇಳಲಿಕ್ಕೆ ಹೋಗಿಲ್ವಾ? ಹೋಗಿದ್ದೆ ನಾನು ಆರ್ಟಿಕಲ್ಸ್ಗೆ, ಅಲ್ಲಿ ಹೋಗಿ ಬರ್ದು ಎಲ್ಲ ಕೊಟ್ಟು ಬಂದೆ. ಕೊಟ್ಟಿದ್ರಿ? ಹಾಗೆ ಬರ್ತವೆ ಬರ್ತವೆ ಅಂತ ಫಸ್ಟ್ ಎಲ್ಲ ಬಂದಿತ್ತಾ ನಿಮಗೆ? ಫಸ್ಟ್ ಬಂದಿದೆ ಸ್ವಾಮಿ. ಹಾ, ಹಾ. ಆಯ್ತು. ಎಷ್ಟು ವರ್ಷ ನಿಮಗೀಗ? ಆಯ್ತು 70 ಆಯ್ತು. 70 ವರ್ಷ. ಹಾ. ನಮಸ್ಕಾರ. ಹೇಗಿದ್ದೀರಿ? ಆರಾಮದೀವಿ. ಚೆನ್ನಾಗಿದ್ದೀರಿ? ಹಾ. ನಿಮ್ಮ ಹೆಸರು? ಕಲಾವತಿ. ಕಲಾವತಿ. ಈಗ ಹಾ. ಮುಂಬರುವ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಹ್ಮ್. ಈಗ ಪ್ರಧಾನಿ ಯಾರು ಆಗ್ಬೇಕಂತಿದ್ದೀರಿ ನೀವು? ನಮಗೆ ಕಾಂಗ್ರೆಸ್ ಎಲ್ಲ ಸ್ವಲ್ಪ ಪರವಾಗಿಲ್ಲ, ಕೆಲಸ ಮಾಡಿದೆ. ಹ್ಮ್. ಅವರಿಂದನೇ ಅನುಕೂಲ ಆಗಿದೆ ಅನ್ನೋದು. ನಮಗೆ ಇಷ್ಟು ವರ್ಷ ಏನು ಯಾರು ಹೆಲ್ಪ್ ಮಾಡಿಲ್ಲ, ಏನಿಲ್ಲ. ಪೈಪಿಗೆ ಇಲ್ಲ, ನೀರಿಲ್ಲ, ವ್ಯವಸ್ಥೆ ಇಲ್ಲ. ನಾವು ಇಷ್ಟು ಪ್ರಪಂಚ ಇದೆ ಇದಾದ್ರೂ ನಮಗೆ ಯಾವ ವ್ಯವಸ್ಥೆನೂ ಇಲ್ಲ. ನಾವೆಲ್ಲ ಹಿಂದುಳಿದೋರ್ ತರನೇ ಹಿಂದೆ ಉಳ್ಕೊಂಡ್ವಿ. ಈಗ ಅವ್ರು ಸ್ವಲ್ಪ ನಮಗೆಲ್ಲ ಕೆಲಸ ಮಾಡಿ ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಅಂತ ಇಲ್ಲ. ಸಹಕಾರ ನೀಡ್ಬೇಕನ್ನೋ ನಮ್ಮ ಆಸೆನೂ ಇದೆ. ಅವ್ರು ನಮಗೆ ಹೆಲ್ಪ್ ಮಾಡಿದ್ದಾರೆ. ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿದ್ದಾರೆ, ಸೋಲಾರ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಪಾಪ ಅವ್ರಿಗೆ ನಾವು ಇದು ದೂರಂಗಿಲ್ಲ. ಇಷ್ಟು ಜನ ಎಲ್ಲ ಮಾಡಿದ್ರೆ ಯಾರು ನಮ್ಗೆ ಹೆಲ್ಪ್ ಮಾಡಿಲ್ಲ. ಅವ್ರ MP ಆದ್ರು, ಕುಮಾರಸ್ವಾಮಿ ಬಂದ್ರು ಅಂತ ಹೇಳಿದ್ರೆ ಯಾರು ಏನು ಮಾಡಿಲ್ಲ. ಇವ್ರು ಸ್ವಲ್ಪ ಪರವಾಗಿಲ್ಲ, ನಮಗೆ ಮಾಡಿದ್ದಾರೆ. ನಾವು ಇವ್ರನ್ನು ನಂಬಿದೀವಿ, ಕೈ ಬಿಡಬಾರ್ದು ಅಂತ. ಹಾಗಾಗಿ ವ್ಯವಸ್ಥೆ ನೋಡೋಣ. ಈಗ ಅವಾಗ ಎಲ್ಲ ನೀವು ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲ ನಿಮ್ಮ ನೋವುಗಳನ್ನೆಲ್ಲ ಅವ್ರ ಹತ್ರ ಹಂಚಿಕೊಂಡಿದ್ರಿ, ಅಂದ್ರೆ ಸೈಟ್ ಕೊಡ್ತೀನಿ ಅಂತ ಎಲ್ಲ ಅವರೆಲ್ಲ ನೆಮ್ಸಿದ್ರು, ನಂಬ್ಕೊಂಡ್ವಿ. ಎಲ್ಲಾರು ಕೈ ಕೊಟ್ಟ ಮೇಲೆ ಇನ್ನೇನ್ ಮಾಡೋದು? ಅವ್ರು ನೆಂಬಿದ್ವಿ, ನಾವೇ ನೆಂಬಿಲ್ಲ ಅಂತ ಏನಿಲ್ಲ. ಅವ್ರಿಗೆ ಓಟ್ ಸಹಕಾರ ಕೊಟ್ಟು ಅವ್ರು ನೆಂಬಿದ್ದಕ್ಕೆ ನಾವ್ ಈ ತರ ಆಗೋದ್ವಿ ಅನ್ನೋದು ಈಗ ನಮ್ಗೆ ಅರ್ಥ ಆಯ್ತು. ಅವ್ರು ಹೆಲ್ಪ್ ಮಾಡ್ಬೋಯ್ತು ಬೇಕಾದಷ್ಟು. ಹೇಳಿದ್ದಷ್ಟೇನೆ, ಕೆಲಸ ಯಾರು ಒದ್ದು ಮಾಡ್ಲೇ ಇಲ್ಲ. ನಮ್ಮನ್ನ ಹಿಂಗೇ ತಿಳ್ಕೊಂಬಂದ್ರು. ಈಗ ಈ ರಾಜ್ಯ ಸರ್ಕಾರದಿಂದ ನಿಮ್ಗೆ ಒಂದು 5 ಸ್ಕೀಮ್ಗಳನ್ನು ಬಿಟ್ಟಿದ್ದಾರೆ, ಫ್ರೀ ಯೋಜನೆಗಳನ್ನೆಲ್ಲ. ಈಗ ನಿಮ್ಗೆ 2,000 ರೂಪಾಯಿ ಅಮೌಂಟ್ ಎಲ್ಲ ಬರ್ತಾ ಇದೆಯಾ? ಬರ್ತಾ ಇದೆ, ಒಂದೊಂದ್ ತಿಂಗಳು ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ಆದ್ರೆ ಅಷ್ಟೇ ರೇಟು, ಅಕ್ಕಿ ರೇಟು, ರೇಷನ್ ರೇಟು, ಬಡವರಿಗೆ ನೋಡಿ ಏನ್ ಹೆಲ್ಪ್ ಆಗಿದೆ ಅಷ್ಟೇ. ಅದೇ ಒಟ್ಟು ಬ್ಯಾಂಕ್ ಅಲ್ಲಿ ನಾವೆಲ್ಲ ಒಂದು ಆಯ ಕರ್ಕೊಂಡು ತಿನ್ಕೊಂಡಂಗಾಯ್ತು. ಅದರಿಂದ ಹೆಲ್ಪ್ ಇದೆ ಅಂತ ಜನ ಹೇಳ್ತಾರೆ, ನಮಗೇನ್ ಹೆಲ್ಪ್ ಅನ್ಸ್ತಾ ಇಲ್ಲ. ಎಲ್ಲಾ ಪ್ರತಿ ಒಂದು ರೇಟು. 25 kg ಅಕ್ಕಿ 1800 ಹಿಂಗಲ್ಲ. ಆದ್ರೆ ನಾವೇನ್ ಜೀವನ ಮಾಡೋಣ? ಹೇಳಿ. ಈಗ ಕೆಲವು ಜನರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಈ ಫ್ರೀ ಯೋಜನೆ ಎಲ್ಲ ಬ್ಯಾಡ್ ಇತ್ತು. ಹಿಡಿತು ಪಾಪ, ಒಬ್ಬೊಬ್ರಿಗೆ ಇರೋರಿಗೆ ಒಂದು ಅನುಕೂಲ ಇದೆ, ಒಂದೊಂದ್ ಜನಕ್ಕೆ ಒಂದೊಂದ್ ರೀತಿ ಇದೆ. ಸರ್ಕಾರ ಮಾಡಿದ್ದಾರೆ, ಆದ್ರೆ ಅದ್ ರೇಟ್ ಜಾಸ್ತಿ ಆಯ್ತು. ಎಲ್ಲಾ ಪ್ರತಿ ಒಂದು ರೇಷನ್ ಸ್ವಲ್ಪ ಡೌನ್ ಆದ್ರೆ ಪರವಾಗಿಲ್ಲ. ಅಕ್ಕಿ ಕೊಂಡು ತಿನ್ನಂಗಿಲ್ಲ, ಮಾಡಂಗಿಲ್ಲ. ಪ್ರತಿ ಒಂದು ರೇಟ್ ಆಗಿದೆ. ನಮಗೆ ಕೂಲಿ ಮಾಡೋರಿಗೆ ತುಂಬಾನೇ ಕಷ್ಟ ಇದು. ತಿಂಗಳಿಗೆ 2,000 ಬರುತ್ತೆ ಅನ್ನೋದು ಅಷ್ಟೇ ನಾವ್ ಹೇಳೋದು. 2 ಐಟಮ್ ತಂದ್ರೆ ದುಡ್ಡಿಲ್ಲ. ಬಡವ ಇನ್ನೆಲ್ಲಿಂದ ಅದೇ ನಮ್ದೇ ತಗೊಂಡ್ ತಿಂದಂಗೆ. ಅವರಿಂದ ಏನ್ ಸಹಕಾರ ಪಡ್ಕೊಂಡಂಗೆ ಏನಲ್ಲ. ಈಗ ನೋಡಿ, ಕರೆಂಟ್ ಬಿಲ್ ಕೊಟ್ಟಿದ್ದಾರೆ, ಫ್ರೀ ಕೊಟ್ಟಿದ್ದಾರೆ, ಮತ್ತೆ ಬಸ್ಸಿನ ಫ್ರೀ ಕೊಟ್ಟಿದ್ದಾರೆ. 2,000 ರೂಪಾಯಿ ಬೇರೆ ಬರ್ತಾ ಇದೆ. ಬರ್ತಾ ಇದೆ. ಈಗ ಕುದುರೆ ಮಕ್ಕಳ ಕಡೆ ಈ ಕಡೆ ಎಲ್ಲ ಗೌರ್ಮೆಂಟ್ ಎಲ್ಲ ಇಲ್ಲ, ಹೆಲ್ಪ್ ಇಲ್ಲ ನಮಗೆ. ಆ ಬಸ್ಸಿಂದೆಲ್ಲ ಏನಿಲ್ಲ. ಒಟ್ಟು ಬಸ್ ಚಾರ್ಜ್ ಕೊಟ್ಟು ನಾವು ಜೀವನ ಮಾಡುವಾಗ ಈ ಕುದುರೆ ಮಕ್ಕದಲ್ಲಿ ಅದೊಂದಿಲ್ಲ. ಬೇರೆ ಕಡೆ ಎಲ್ಲ ಹೆಲ್ಪ್ ಆಗಿದೆ. ಉದ್ದೇಶ ಪಾಪ ಅದು ಒಳ್ಳೇದೇ ಇದೆ, ಇಲ್ಲ ಅಂತಿಲ್ಲ. ಕೆಲವು ಏನ್ ಮಾಡೋದು? ಬಡವರಿಗೆಲ್ಲ ಒಳ್ಳೇದಾಗಿದೆ. ಒಳ್ಳೇದಾಗಿದೆ ಪಾಪ. ಅವು ಕೂಲಿ ಮಾಡಿ ತಿನ್ನೋಂಥವ್ರಿಗೆ ಒಂದ್ ಕಡೆ ಲೆಕ್ಕದಲ್ಲಿ ಒಳ್ಳೇದೇ. ಸಾಹುಕಾರನಿಗೆ ಬೇಡ, ಹೊಟ್ಟೆ ತುಂಬಿದವ್ರಿಗೆ. ಹೊಟ್ಟೆ ತುಂಬಂತ ಕಷ್ಟ ಇದ್ದವ್ರಿಗೆ ಕಷ್ಟನೇ ಪಾಪ. ಈ ಕೆಲವರಿಗೆಲ್ಲ ದುಡ್ಡು ಹೋಗೋದೆಲ್ಲ ದೊಡ್ಡ ದೊಡ್ಡವರಿಗೆ ಹೋಗ್ತಾ ಇದೆ. ಹೌದೌದು. ಅವ್ರಿಗೆಲ್ಲ ಆಸ್ತಿ ಎಸ್ಟೇಟ್ ಪ್ರತಿ ಒಂದ್ ಇರೋವನಿಗೆ 2,000 ಹೋಗ್ತಾ ಇದೆ. ಇರೋ ಬಡವ್ರಿಗೆ ಇಲ್ಲ. ಕುಂಟ್ರಿಗೆ ಪೈಕೇರ ಅಂತವ್ರಿಗೆ ಬರ್ಲಿ. ಅವ್ರಿಗೆಲ್ಲ ಏನ್ ಕಮ್ಮಿ ಆಗಿದೆ? ಏನು ಕಮ್ಮಿ ಆಗಿಲ್ಲ. ಅಂತವ್ರಿಗೆ ಹೋಗ್ತಾ ಇದೆ. ಈಗ ನಿಮ್ಮ ಓಟು ಮುಂದೆ ನಾವು ಕಾಂಗ್ರೆಸ್ಸಿಗೆ ಹಾಕ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅವ್ರಿಗೆ ಮತ ಹಾಕ್ಬೇಕು. ಯಾಕೆಂದ್ರೆ ನಮಗೆ ಸ್ವಲ್ಪ ಕೆಲಸ ಆಗಿದೆ. ನಮ್ಮ ಮನಸ್ಸು ಅವ್ರ ಮೇಲೇನೆ ಇರೋದು. ಯಾಕಂದ್ರೆ ಇಷ್ಟು ವರ್ಷ ನಾವೆಲ್ಲ ನೋಡಿ 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 ಸಾಕಾಗೋಯ್ತು. ಅವ್ರನ್ನ ನೆಂಬಿದೀವಿ, ಕೈ ಬಿಡಲ್ಲ ಅನ್ನೋ ನಂಬಿಕೆ ನನಗೆ ಇದೆ. ಅವ್ರಿಗೆ ಹಾಕ್ಬೇಕು ಅನ್ನೋ ಉದ್ದೇಶನೂ ನಮ್ಮಲ್ಲಿ. ನಮಸ್ತೆ ಸರ್. ಈಗ ನಿಮ್ಮ ಹೆಸರು? ಮುರುಗನ್. ಮುರುಗನ್. ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ ಸರ್, ನಿಮ್ಮ ಅನಿಸಿಕೆ? ನಮ್ಮ ಮನಸ್ಸಿಗೆ ಏನಿಲ್ಲ ಸರ್, ಎಲ್ಲ ಎಲೆಕ್ಷನ್ ಬರ್ತಾನೆ ಇರ್ತದೆ. MP ಎಲೆಕ್ಷನ್ ಬಂದ್ರೆ ಒಳ್ಳೆ ಸಂತೋಷನೇ. ಯಾಕಂದ್ರೆ ದೇಶ MP ಗಳು ಚೇಂಜ್ ಆಗ್ತಾ ಇರ್ತಾರೆ, ದೇಶಗಳು ಉದ್ಧಾರ ಆಗ್ತಾ ಇರ್ತವೆ, ಏನಾದ್ರೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇರ್ತಾರೆ. ಆದ್ರೆ ಯಾವ್ದೇ ಪಕ್ಷ ಬರ್ಲಿ, ಫಸ್ಟ್ ಹಳ್ಳಿಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಲಿ. ಯಾಕಂದ್ರೆ ನಮ್ಮ ಊರಂತಲ್ಲ, ಈ ತರ ಇನ್ನೂ ಸುಮಾರು ಹಳ್ಳಿಗಳಿದಾವೆ. ಕರೆಂಟ್ ಇಲ್ಲ, ನೀರಿಲ್ಲ. ಅವ್ರ ಅವಸ್ಥೆಗಳೆಲ್ಲ ನೋಡಿದ್ರೆ ಹೇಳಿ ಪ್ರಯೋಜನ ಇಲ್ಲ. ಆ ತರ ಸ್ಥಿತಿಯಲ್ಲಿ ಇದೀವಿ.
ಪ್ರತಿಯೊಬ್ಬ MP ಅವ್ರವ್ರ ಜಾಗದಲ್ಲಿ ಪ್ರತಿ ಹಳ್ಳಿಗಳನ್ನ ಇಂಪ್ರೂವ್ಮೆಂಟ್ ಮಾಡಬೇಕು. ಆಮೇಲೆ ಸಿಟಿನ ಮಾಡಲಿ. ಅಲ್ಲಿ ಏನ್ ಹೇಳ್ತಾರಲ್ಲ, ಅಲ್ಲಿ ಇಂಪ್ರೂವ್ಮೆಂಟ್ ಆದ್ರೆ ಮಾತ್ರ ಡೆಲ್ಲಿ ತನಕ ಹೋಗ್ಬೋದು ಅನ್ನೋ ಒಂದು ಇದಿದೆ. ಅದನ್ನ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇವ್ರು MP ಆದ ತಕ್ಷಣ ದೊಡ್ಡ ದೊಡ್ಡ ಹೈವೇಗಳು ಮಾಡ್ತಾರೆ, ಕೋಟಿಗಳ ದುಡ್ಡು ಹಾಕ್ತಾರೆ. ಅದೇ ದುಡ್ಡನ್ನ ಅಲ್ಲಿಗೆ ಹಾಕಲ್ಲ. ನಿಮ್ಗೆ ನಮ್ ಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಹೆಂಗಿದೆ ಅಂತ. ರೋಡ್ ಇಲ್ಲ, ಏನಿಲ್ಲ. ಆದ್ರೆ ಈ ಸಲ ಕಾಂಗ್ರೆಸ್ನವ್ರ ಪರ ಇಲ್ಲ. ಯೋಜನೆಗಳು ಒಳ್ಳೊಳ್ಳೆ ಕೊಟ್ಟಿದ್ದಾರೆ. ಅದ್ರಲ್ಲಿ ದುಡ್ಡು ಬರ್ತಿದೆ, ಬಸ್ಸು ಫ್ರೀ ಇದೆ, ರೇಷನ್ ಬರ್ತಿದೆ. ಮತ್ ನಮ್ಮೂರಿಗೆ ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಇರ್ಲಿಲ್ಲ. ನಯಮೋಟಮ್ ಅವರು ಸಲ MP ಗೆ ಬಂದಾಗ ನಾವ್ ಹೇಳಿದ್ವಿ, MLA ಇದಕ್ಕೆ ಬಂದಾಗ ಹೇಳಿದ್ವಿ, ನೀವು ಪೈಪ್ ಎಲ್ಲ ತಂದಾಕಿದ್ದಾರೆ. ಆದ್ರೆ ಇನ್ನೊಂದ್ 2-3 ಸಲ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ನಮ್ಗೆ ಇಲ್ಲಿ ಕರೆಂಟ್ ಇರ್ಲಿಲ್ಲ. ಸೋಲಾರ್ ಒಂದು ಚಂದಾಗಿ ಕೊಟ್ಟಿದ್ದಾರೆ. ಏನಾದ್ರಾಗ್ಲಿ ಅದ್ರಲ್ಲಿ ಫ್ಯಾನು ರನ್ ಆಗುತ್ತೆ, 2-3 ಬಲ್ಬ್ ಓಡ್ತಾ ಇದೆ. ಆ ತರ ಪ್ರತಿಯೊಬ್ಬ MP MLA ಅಲ್ಲಿಗೆ ಇಂಪ್ರೂವ್ಮೆಂಟ್ ಮಾಡಿದ್ರೆ ದೇಶ ಗ್ಯಾರಂಟಿ ಗೆಲ್ಲುತ್ತೆ. Improvement ಆಗುತ್ತೆ. 10 ವರ್ಷ ಹಿಂದೆ ಕೆಲವು MP ಆಗಿದ್ರು ಈಗ ಬಿಜೆಪಿ ಸರ್ಕಾರದಲ್ಲಿ. ಅವರು ಈ ಟೈಮಿಗೆ ಈಗ ನಿಮ್ಗೆ ಫ್ಲಡ್ ಅಲ್ಲಿ ಮಳೆ ಬಂದಾಗ ಯಾರು ಬಂದಿಲ್ಲ ಸರ್? ಬಿಜೆಪಿನೂ ಗೆಲ್ತು, ದಳನೂ ಗೆಲ್ತು. ಆದ್ರೆ ಯಾರು ಇಲ್ಲಿವರೆಗೆ ನಮ್ ಕಡೆ ಬಂದು ತಿರುಗಿ ನೋಡಿಲ್ಲ. ಏನೋ ಎಲೆಕ್ಷನ್ ಅನ್ನಾಗ ಬರ್ತಾರೆ, ಒಂದ್ 4 ಮಾತಾಡ್ತಾರೆ, ಹೋಗ್ಬಿಡ್ತಾರೆ, ಮುಗೀತು. ಆದ್ರೆ ನಯಮೋಟಮ್ ಅವ್ರು ಹಾಗೆ ಮಾಡ್ಲಿಲ್ಲ. ಬಂದ್ರು, ನಮ್ಮನ್ನ ವಿಚಾರಿಸಿದ್ರು. ಫಸ್ಟ್ ಬೇಕಾಗಿದ್ದು ನಮಗೆ ಕರೆಂಟ್, ಅದಕ್ಕೆ ಸೋಲಾರ್ ವ್ಯವಸ್ಥೆ ಮಾಡಿದ್ದಾರೆ. ಕರೆಂಟ್ ಇಲ್ಲ ಅಂದ್ರೆ ಇಲ್ದಿದ್ರು 2 ಬಲ್ಬ್ ಉರಿಯುತ್ತೆ. ನೀರಿನ ವ್ಯವಸ್ಥೆ ಏನೂ ಇರ್ಲಿಲ್ಲ, ಪೈಪ್ ಎಲ್ಲ ತಂದಾಕಿದ್ದಾರೆ. HMC ಇನ್ನೊಂದ್ 2 ಸಲ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಹಂಗೆ ನೀರಿನ ವ್ಯವಸ್ಥೆನೂ ಒಂದು ಕ್ಲಿಯರ್ ಆಗ್ತಿದೆ ಈ ಸಲ ಮಳೆಗಾಲಕ್ಕೆ. ಅದೆರಡು ತಪ್ಪದಂಗ ಆಯ್ತು. ರೋಡಿಂದ ಸ್ವಲ್ಪ ಇದೆ, ಅದ್ ನೋಡುವ, ಅದು ಅಂತ ಏನು ಪ್ರಾಬ್ಲಮ್ ಇಲ್ಲ. ಮಾಡಿ ಕೊಟ್ರೆ ಒಳ್ಳೇದೇ. ಈಗ ನಿಮ್ಗೆ ಸೈಟ್ ಎಲ್ಲ ಇದು ಕಳಸದ ಕಡೆ ಸೈಟ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರು. ಹೌದು. ಅದು ಏನು ಅದ್ರ ಬಗ್ಗೆ ಅಲ್ಲಲ್ಲ, ಏನಾದ್ರು ಅದು ಮಾಹಿತಿ? ಆಗ್ತಾ ಇದೆ ಅಂತೆ. ಮೊನ್ನೆ ಕೂಡ ದುಡ್ಡು ಸ್ಯಾಂಕ್ಷನ್ ಆಗಿದೆ, ಲೇಔಟ್ ಮಾಡ್ತಾ ಇದೀವಿ ಅಂತಿದ್ದಾರೆ. ಏನೋ ನಯಮೋಟಮ್ ಇರೋಷ್ಟೊತ್ತಿಗೆ ನಮಗೊಂದು ಸೈಟ್ ನ ಹಂಚಿ ಕೊಟ್ಬಿಟ್ರೆ ನಾವು ಭಾಗ್ಯವಂತರಾಗ್ಬಿಡ್ತೀವಿ. ಯಾಕಂದ್ರೆ ಬಿಜೆಪಿನೂ ಬಂದಿದೆ, ದಳನೂ ಬಂದಿದೆ, ಯಾರು ಇನ್ನವರೆಗೆ ಮಾಡಿಲ್ಲ. ನಮ್ಮ ಪರ ಸ್ವಲ್ಪ ಕಾಂಗ್ರೆಸ್ ಇವರು ಕಮ್ಯುನಿಸ್ಟ್ನವರು ಹೋರಾಡ್ತಿದ್ರು, ಬಟ್ ಅವ್ರು ಗೆಲ್ಲಿಲ್ಲ, ಅವ್ರನ್ನ ಮಾಡಕ್ಕಾಗಿಲ್ಲ. ನಯಮೋಟಮ್ ಅವರು ಬಾರಿ ಇದಾಗಿದ್ದಾರೆ. ದಯವಿಟ್ಟು ಅವ್ರು ಹೋಗೋಷ್ಟೊತ್ತಿಗೆ ನಮಗೊಂದು ಸೈಟ್ ಒಂದು ಹಂಚಿಕೊಟ್ಟು ಹೋದ್ರೆ ಬಾರಿ ಒಳ್ಳೇದು. ಅವರ ನೋವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಸರ್, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಸರ್. ಹೌದು. ಇದರ ನಿಮ್ಮ ಅನಿಸಿಕೆ ಅಂತ ಹೇಳಿದ್ರೆ ಕೆಲಸ ಮಾಡುವಂಥ ಒಬ್ಬ ಅಭ್ಯರ್ಥಿ ಆಯ್ಕೆ ಆಗಬೇಕು. ಯಾಕೆಂದರೆ ಈಗ ನಾವು ಹಿಂದೆ ಕಂಡಂತಹ ಒಂದು ಲೋಕಸಭಾ ಸದಸ್ಯರುಗಳಲ್ಲಿ ನಾವು ಕಾಣುವ ಹಾಗೆ ಇಲ್ಲಿ ಯಾವುದೇ ಕಾಮಗಾರಿಗಳು ನಡೆದಿಲ್ಲ. ಅದೊಂಥರ ಬೇಜಾರು ನಿಶ್ಚಿನ ಆಗಿದೆ. ಮುಂದೆ ಬರುವ ಅಭ್ಯರ್ಥಿ ಒಳ್ಳೆಯ ಕೆಲಸ ಮಾಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ರಸ್ತೆ ನೋಡಿದರೆ ಸುಮಾರು ಈ ಕಳಸ, ಕುದುರೆಮುಖ ಅಥವಾ SK ಬಾರ್ಡರ್ವರೆಗೆ ಇದಾಗಿ ಸುಮಾರು 10-15 ವರ್ಷ ಕಳೆಯಿತು. ಇಷ್ಟು ತನಕನೂ ಈ ರಸ್ತೆ ಬಗ್ಗೆ ತಿರುಗಿ ಯಾರೂ ನೋಡಲೇ ಇಲ್ಲ. ಆಮೇಲೆ ಈಗಲ್ಲಿ ಕಳೆದ ವರ್ಷ ಕಳಸದಿಂದ ಒಂದು ಕೇನ್ಕೊಂಡವರೆಗೆ ಆಗಿದೆ. ಇಲ್ಲಿ ಕೇನ್ಕೊಂಡದಿಂದ ಕುದುರೆಮುಖದವರೆಗೆ ಅರ್ಧಂಪರ್ಧಾಗೆ ಅದು ಕೂಡ ಕೂತಿದೆ. ಹೊಂಡ ಗುಂಡಿ ನೋಡಿದ್ರೆ ಬಹುಶಃ ನೀವೆಲ್ಲ ನೋಡಿದ್ದೀರಿ ಹೇಗೆ. ಸಾಧಾರಣ ಬೈಕಿಗೆ ಓಡಿಸೋದಂತೂ ಭಯಂಕರ ಕಷ್ಟ ಇದೆ. ಈಗ ಇಂತಹ ಒಂದು ಅಭಿವೃದ್ಧಿ ಕೆಲಸಗಳು ಖಂಡಿತವಾಗಿ ಆಗಲೇಬೇಕು. ಯಾಕೆಂದರೆ ನಗರಗಳಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ, ಅದರ ಮಟ್ಟಿಗೆ ನಾವು 2 ಮಾತು ಹೇಳಲ್ಲ. ಆದರೆ ಹಳ್ಳಿ ರಸ್ತೆಗಳನ್ನು ಇಂಪ್ರೂವ್ಮೆಂಟ್ಸ್ ಮಾಡಿಲ್ಲ ಅಂದರೆ ಇಲ್ಲಿ ತಿರುಗಾಡುವಂತಹ ನೂರಾರು ಸಾವಿರಾರು ಜನರಿಗೆ ಇಲ್ಲಿ ಬಹಳ ಕಷ್ಟ ಇದೆ. ಆಮೇಲೆ ಹಳ್ಳಿ ರಸ್ತೆಗಳು ಕೂಡ ಇವತ್ತು ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ಸ್ ಇಲ್ಲ. ಏನೋ ಒಂದು ಟೈಮಲ್ಲಿ ರಸ್ತೆಗಳೆಲ್ಲ ಆಯಿತು, ಅದಕ್ಕೆ ಕಾಂಕ್ರೀಕರಣ ಆಗಬೇಕು, ಅದು ಕೂಡ ಯಾವುದೇ ರೀತಿಯ ಸ್ಪಂದನೆ ಆಗ್ತಾ ಇಲ್ಲ. ಹಾಗಾದ್ರಿಂದ ಅಂತಹ ಒಂದು ನಮ್ಮ ಹಳ್ಳಿಗರಿಗೆ ಸ್ಪಂದನೆ ಮಾಡುವಂಥ ಒಂದು ಅಭ್ಯರ್ಥಿ ನಮಗೆ ಆಗಬೇಕಾಗುತ್ತೆ. ಈಗ ಮೊದಲು 10 ವರ್ಷದಿಂದ MP ಆಗಿದ್ರು ಸೋಬತ್ ಅವರು ಬಿಜೆಪಿಯಲ್ಲಿ. ಹೌದು. ಅವ್ರು ಇದ್ದಾಗ ಏನಾದ್ರು ಕಾಮಗಾರಿ ಈ ಕಡೆ ಎಲ್ಲಾರು ಆಗಿದೆಯಾ ಸರ್? ಇಲ್ಲ, ಯಾವುದೇ ಹೇಳ್ಕೊಳ್ಳುವಂಥದ್ದು ಒಂದೇ ಒಂದು ಕಾಮಗಾರಿ ಅವರಿಂದ ಆಗಿಲ್ಲ. ಉದಾಹರಣೆಗೆ ಇಲ್ಲಿ ಜಿಯೋದವ್ರು ಒಂದು ಟವರ್ ಮಾಡಬೇಕು ಅಂತ ಹೊರಟಾಗ ನಾವು ಅವ್ರನ್ನ ಇದು ಮಾಡಿದ್ವಿ, ಏನಾದ್ರು ಮಾಡಿ ಒಂದು ಮಾಡಿಕೊಡಿ ಮೇಡಮ್ ಅಂತ ಹೇಳ್ಕೊಂಡು. ಹೀಗೆ ಮಾತಾಡ್ತಾ ಹೇಳಿದ್ರು, ಇಲ್ಲ ಕಾಸೇಗರು ನಾವು ಹೇಳಂಗೆ ಕೇಳೋದಿಲ್ಲ ಅಂದರು. ಸಾಧಾರಣವಾಗಿ ಒಂದು ಸರ್ಕಾರದ ಒಂದು ಭಾಗ ಇರುವಂಥ ಒಂದು MP, ಯಾಕಂದರೆ ಕೇಂದ್ರದಲ್ಲಿ ಅವರದೇ ಸರ್ಕಾರ ಇತ್ತು. ಅವ್ರು ಸರ್ಕಾರ ಹೇಳಿದಾಗ ಖಾಸಗಿ ಇರಲಿ ಅಥವಾ ಸರ್ಕಾರನೇ ಇರಲಿ ಅವ್ರು ಹೇಳೋದನ್ನ ಕೇಳಲೇಬೇಕು. ಆದರೆ ಒಂದು ರೀತಿಯಲ್ಲಿ ಮೇಡಮ್ ಅವರು ಬೇರೆ ವಿಚಾರದಲ್ಲಿ ಮಾತಾಡ್ತಾರೆ, ಆದರೆ ಕಾನೂನು ತಿಳುವಳಿಕೆ ಬಹಳ ಕಮ್ಮಿ ಇದ್ದಂಗೆ ಕಾಣ್ತಾ ಇತ್ತು. ಈಗ ಹೊಸ ಮುಖಗಳನ್ನು ಬೇರೆ ಆಯ್ಕೆ ಮಾಡಿದ್ದಾರೆ. ಈಗ ಜಯಪ್ರಕಾಶ್ ಹೆಗಡೆ ಅವರಾಗಲಿ, ಕೋಟಾ ಶ್ರೀನಿವಾಸ ಆಗಲಿ. ಈಗ ಕೋಟಾ ಶ್ರೀನಿವಾಸ್ ಅವ್ರ ಬಗ್ಗೆನೂ ಗೊತ್ತಿದೆ ನಿಮಗೆ. ಹೌದು. ಈಗ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಒಳ್ಳೆ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೌದು. ಮಾತುಕತೆ ಬರ್ತಾ ಇದೆ. ಹೌದು. ಅಭಿಪ್ರಾಯ ಏನು ಸರ್? ಜಯಪ್ರಕಾಶ್ ಹೆಗಡೆ ಇವ್ರ ಬಗ್ಗೆ ಒಂದು ಹೆಚ್ಚಿನ ಜನರಿಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಯಾಕಂತ ಹೇಳಿದ್ರೆ ಅವರು ಈಗ ಸೌತ್ ಕೇಂದ್ರ ಕಡೆ ಅದೆಷ್ಟೋ ಈ ಒಂದು ಪಟ್ಟಣ ಸೇರಬೇಕು ಅಂದರೆ ಸಣ್ಣ ಈ ಹಳ್ಳಿಗಳು ಇರ್ತಾ ಇದ್ದು.
ಇದೊಂದು ಸುತ್ತ ಹಾಕೊಂಡು 16 ಕಿಲೋಮೀಟ್ರು ತಿರುಗಾಡಿ ಬರಬೇಕಿತ್ತು. ಅಲ್ಲೆಲ್ಲ ಅವರು ಬ್ರಿಡ್ಜ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ಅವ್ರಿಗೂ ಕೂಡ ಎಂ ಪಿ ಆಗಿದ್ವಿ, ಕೇವಲ ಒಂದು 18 ತಿಂಗಳ ಕಾಲ ಮಾತ್ರ ಎಂ ಪಿ ಆಗಿದ್ರು. ಅವಾಗ ಅವ್ರದ್ದು ಇದು ಹೇಗಿತ್ತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಜನರಿಗೆ ಸ್ಪಂದಿಸ್ತಿದ್ರು. ಒಂದು ಫೋನ್ ಮಾಡಿದ್ರೆ ಅಕಸ್ಮಾತ್ ತಕ್ಷಣ ಫೋನ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಕೂಡ ತಿರುಗಿ ಅವರೇ ಫೋನ್ ಮಾಡ್ತಾ ಇದ್ರು. ಆ ರೀತಿಯ ಒಂದು ಗುಣ ನಾವು ಹೆಚ್ಚಿನ ಯಾವ ರಾಜಕೀಯ ನಾಯಕರುಗಳು ಕೂಡ ನಾವು ಕಂಡಿಲ್ಲ. ಅದು ಅಂತ ಒಂದು ಒಳ್ಳೆ ವ್ಯಕ್ತಿತ್ವ ಅವರಲ್ಲಿದೆ. ಆಮೇಲೆ ಅಡಿಕೆಗೆ ಸಮಸ್ಯೆ ಬಂದಾಗ ಅವರು ಅದನ್ನ ಫೈಟ್ ಮಾಡಿ, ಯಾಕಂದ್ರೆ ವಿಷಕಾರಕ ಅಂತ ಒಂದು ಇದು ಬಂತು, ಸುಪ್ರೀಂ ಕೋರ್ಟ್ ಹೋಗಿತ್ತು. ಆವಾಗ ಫೈಟ್ ಮಾಡಿ ಅದಕ್ಕೊಂದು ಮರ್ಯಾದೆ ಉಳಿಸುವಂಥದ್ದು, 15-20 ಸಾವಿರ ಇದ್ದದನ್ನ ಒಂದು 70-80ಕ್ಕೆ ಹೋಗಿರುವಂಥದ್ದು ಎಲ್ಲ ಅವರ ಎಂ ಪಿ ಕಾಲದಲ್ಲಿ ಆಗಿದೆ. ಹಾಗಾಗಿ ಒಬ್ಬ ಜಯಪ್ರಕಾಶ್ ಹೆಗಡೆ ಅವರು ಒಳ್ಳೆ ಉತ್ತಮ ಎಂ ಪಿ ಅಂತ ಬಂದ್ರೆ ಎಂ ಪಿ ಅಂತ ಹೇಳ್ಬೋದು. ಶ್ರೀನಿವಾಸ ಪೂಜಾರಿ ಅವ್ರ ಗುಣ ಒಳ್ಳೆದಿದೆ, ತೊಂದರೆ ಇಲ್ಲ. ಆದರೆ ಅವರು ಕೂಡ ಕೆಲವು ಮಂತ್ರಿಗಳಾಗಿದ್ರು, ಶಾಸಕರಾಗಿದ್ರು, ಆಮೇಲೆ ಉಸ್ತುವಾರಿ ಸಚಿವರಾಗಿದ್ರು. ಆದ್ರೆ ಅಂತ ಒಂದು ಏನು ಆಕ್ಟಿವ್ ಕೆಲಸ ಮಾಡೋದು ಕಾಣ್ತಾ ಇಲ್ಲ. ಮನುಷ್ಯ ಒಳ್ಳೆಯದು ಮಟ್ಟಿಗೆ ಅವ್ರನ್ನ ಯಾವ ರೀತಿಯಲ್ಲೂ ದೂರ ಆಗಿಲ್ಲ. ಈಗ ರಾಜ್ಯ ಸರ್ಕಾರದಿಂದ ಕೆಲವು 5 ಯೋಜನೆಗಳನ್ನೆಲ್ಲ ಬಿಟ್ಟಿದ್ದಾರೆ ಸರ್. ಹ್ಮ್. ಈಗ ಬಡವರಿಗೆ ಆಗಲಿ ಯಾರಿಗೇ ಆಗಲಿ ಎಷ್ಟು ಉಪಯೋಗ ಆಗಿದೆ ಸರ್ ಅದರಿಂದ? ನಾನು ಕಾಣೋ ಹಾಗೆ ನಮ್ಮ ಇಲ್ಲಿ ಸುತ್ತಮುತ್ತ ಸಾಧಾರಣವಾಗಿ ನಮ್ಮ ಬರೀ ಕೆಂಕೊಂಡ ತಗೊಂಡು ಕುದುರೆಮುಖ ತಗೊಂಡ್ರೆ ಸಾಧಾರಣ ನೂರಾರು ಜನರಿಗೆ ಒಂದು ಪ್ರಯೋಜನ ಆಗಿದೆ. ಒಂದು ಸ್ತ್ರೀ ಗೃಹಲಕ್ಷ್ಮಿ ಯೋಜನೆ, ಅಥವಾ ಹೆಂಗಸರಿಗೆ ಇದನ್ನು ದುಡ್ಡು ಕಾಣೋದೇ ಕಷ್ಟ ಇತ್ತು. ಅವರಿಗೀಗ ಸಿಗ್ತಾ ಇರೋದ್ರಿಂದ ಅವರು ಸ್ವಲ್ಪ ಮಾರ್ಕೆಟ್ ಇಟ್ಟು ಚೆನ್ನಾಗಿ ಮಾಡ್ಕೊಂತಿದ್ದಾರೆ. ಆಮೇಲೆ ಇಲ್ಲಿ ಉಚಿತ ಬಸ್ ಇಲ್ಲ, ಅದು ಸಮಸ್ಯೆನೇ ಇಲ್ಲ, ಅದೊಂದು ಬಗ್ಗೆ ನಾವು ಕೇಳೋದೇ ಇಲ್ಲ. ಆಮೇಲೆ ವಿದ್ಯುತ್ ಶಕ್ತಿ ಇದಾಗಿರೋದ್ರಿಂದ ಕೂಡ ಜನಗೊಂದು ತಿಂಗಳಿಗೆ ಒಂದು ಸುಮಾರು 400-500 ರೂಪಾಯಿ ಸಾಧಾರಣ ಇವರಿಗೆ ಅದು ಉಳಿತಾಯ ಆಗ್ತಿದೆ. ಆಮೇಲೆ ಇದು ಅನ್ನಭಾಗ್ಯ ಯೋಜನೆ, ಅಲ್ಲಿ ಕೂಡ ಎಷ್ಟೋ ಜನರಿಗೆ ಇವತ್ತು ಒಳ್ಳೆಯ ಒಂದು ಇದಾಗಿದೆ. ಯಾಕಂತ ಹೇಳಿದ್ರೆ ಕೆಲವರಿಗೆ ಕಾಯಿಲೆ ಇರುತ್ತೆ, ಕಸಾಲೆ ಇರುತ್ತೆ. ಆಮೇಲೆ ಕೆಲವರು ಹೇಳ್ತಾರೆ ಸೋಮಾರಿಗಳಾಗ್ತಾರೆ ಅಂತ ಹೇಳ್ಕೊಂಡು. ನನ್ನ ದೃಷ್ಟಿ ಪ್ರಕಾರ ಇಲ್ಲಿ ಯಾರು ಸೋಮಾರಿಗಳ, ಯಾಕಂದ್ರೆ ಇಲ್ಲಿ ನಾವು ಕೂಡ ಕರೆಸಿ ಕೆಲಸ ಮಾಡಿಸ್ತೀವಿ. ಅವ್ರು ಸೋಮಾರಿಗಳಾಗಿದ್ದು ನಾವು ಕರೆದಾಗ ಬರ್ತಾನೆ ಇರಲಿಲ್ಲ, ನಾವಂತಲ್ಲ. ಯಾಕಂದ್ರೆ ಪೂರ್ತಿ ಅವರ ಸ್ವಲ್ಪ ಕೃಷಿ ಮಾಡ್ಕೊಂಡಿದ್ದಾರೆ. ಆದರೆ ಕೃಷಿ ಮಾಡಿರುವಂಥದ್ದು ಅವರಿಗೆ ಜೀವನಕ್ಕೆ ಸಾಕಾಗ್ತಾ ಇಲ್ಲ, ಕೂಲಿ ಮಾಡಲೇಬೇಕು. ಹಾಗಂತ 2,000 ಸಿಗುತ್ತೆ ಅಥವಾ ನಮಗೆ ಹಣ ಉಳಿತಾಯ ಆಗುತ್ತೆ, ಪಕ್ಷ ಟ್ಯಾಕಿ ಸಿಗುತ್ತೆ ಅಂದ್ರೆ ಯಾರು ಕಲ್ತ್ಕೊಂಡಿಲ್ಲ. ಅವರು ಒಳ್ಳೆ ಕೆಲಸಗಾರರ ಕೆಲಸ ಮಾಡ್ತಿದ್ದಾರೆ. ಅದು ಸೋಮಾರಿ ಆಗ್ತದೆ ಅಂತ ಹೇಳೋದು ನನ್ನ ದೃಷ್ಟಿಯಲ್ಲಿ ಅದು ತಪ್ಪು, ಬಹಳ ತಪ್ಪು. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಇದು ಈ ಬಡವರಿಗೆ ಸಿಕ್ಕುವಂಥದ್ದು ರೊಟೇಷನ್ ಆಗ್ತಿದೆ, ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಅಂಗಡಿ ವ್ಯಾಪಾರ ಆಗ್ಬೇಕಂದ್ರೆ ಕೈಯಲ್ಲಿ ಕಾಸಿದ್ರೆ ತಾನೇ ವ್ಯಾಪಾರ ಆಗೋದು. ಕೈಯಲ್ಲಿ ಕಾಸಿಲ್ಲ ಅಂತ ಹೇಳಿದ್ರೆ ಎಲ್ಲಿ ವ್ಯಾಪಾರ ಆಗುತ್ತೆ? ಈಗ ತಿರುಗಾಡಬೇಕು ಅಂದ್ರೆ ಕೈಯಲ್ಲಿ ಕಾಸು ಬೇಕು. ಹಾಗಾದ್ರಿಂದ ಅದರಿಂದ ಅದನ್ನ ನಾನು ಖಂಡಿತವಾಗಿಯೂ ಕೆಟ್ಟ ಯೋಜನೆ ಅಂತ ಹೇಳೋದಿಲ್ಲ, ಅದು ಒಳ್ಳೆಯ ಯೋಜನೆ ಅಂತ ನಾನು ಹೇಳ್ಬೇಕಾಗತ್ತೆ. ನಮ್ಮ ಮಲೆನಾಡದ ಬಹಳ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ಅರಣ್ಯ ಸಮಸ್ಯೆ. ಈ ಅರಣ್ಯ ಸಮಸ್ಯೆಯಲ್ಲಿ ಏನಾಗಿದ್ರೆ ಜನಸಾಮಾನ್ಯರು 94 ಅರ್ಜಿ ಕೊಟ್ಟಿದ್ದಾರೆ, 57 ಅರ್ಜಿ ಕೊಟ್ಟಿದ್ದಾರೆ, 53 ಅರ್ಜಿ ಕೊಟ್ಟಿದ್ದು ಕೂಡ ಬಹಳ ಬಾಕಿ ಇದೆ. ಯಾಕಂದ್ರೆ 99-2000 53 ಅರ್ಜಿ ಕೊಟ್ಟಿರುವಂಥದ್ದು ಈಗಾಗಲೇ 23-24 ವರ್ಷಗಳು ಕೂಡ ಬಡವರದ್ದು ಮಂಜೂರಿ ಆಗ್ತಾ ಇಲ್ಲ. ಕಾರಣ ಕೇಳಿದ್ರೆ ಏನೇನು ಹೇಳ್ತೇವೆ ಅಂತ ಹೇಳಿದ್ರೆ ಆ ಫೋರಂ ನೋಟಿಫಿಕೇಶನ್ ಬರುತ್ತೆ. ಫೋರಂ ನೋಟಿಫಿಕೇಶನ್ ಅಂದ್ರೆ ಪರಿಭಾವಿತ ಅರಣ್ಯ ಅಂತ ಹೇಳ್ಕೊಂಡು, ಪರಿಭಾವಿತ ಅರಣ್ಯದ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ ಈ 1 ಎಕರೆಯಲ್ಲಿ ಒಂದು 27 ಮರ ಇದ್ರೆ ಅದು ಅರಣ್ಯ ಅಂತ ಪರಿಗಣನೆ ಮಾಡುತ್ತೆ. ಆಮೇಲೆ ಅರಣ್ಯ ಇಲಾಖೆ ಒಪಿನಿಯನ್ ಪಡ್ಕೊಳ್ಳಿ ಅಂತ ಕೂಡ ಇವರು ಹಿಂದಿನ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಯಾವುದೇ ಕಾರಣ ಕೂಡ ಅದು ಕಂದಾಯನೇ ಇರಲಿ ಅರಣ್ಯನೇ ಇರಲಿ ಅವರು ಯಾವುದೇ ಕಾರಣಕ್ಕೂ ಅವ್ರು ಒಪ್ಪಿಗೆ ಕೊಡಲಿಲ್ಲ. ಸಾಧಾರಣವಾಗಿ ಇದನ್ನ ಮುಕ್ತವಾಗಿ ಯೋಚನೆ ಮಾಡಿ ಜನರಿಗೆ ಬಡವರಿಗೆ 94 ಬರೀ ಮನೆ ಕಟ್ಕೊಂಡಿರ್ತಾರೆ, ಅವ್ರಿಗೆ ಪಾಪ ಹಕ್ಕುಪತ್ರ ಸಿಕ್ಕಿಲ್ಲ, ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ, ಅಂಥವ್ರಿಗೆ ಒಂದು ಕೊಡುವಂಥ ಇದು ಬೇಕಾಗುತ್ತೆ. ಯಾಕಂದ್ರೆ ಅಂಥದಕ್ಕೆ ಸ್ಪಂದಿಸಬೇಕಾದ್ರೆ ಕೆಲವು ರಾಜ್ಯ ಸರ್ಕಾರ ಕಾನೂನುಗಳಿವೆ, ಕೆಲವು ಕೇಂದ್ರ ಸರ್ಕಾರ ಕಾನೂನುಗಳಿದ್ದಾವೆ. ಅದರಲ್ಲಿ ಅರಣ್ಯ ಹೆಚ್ಚಾಗಿ ಸಂಬಂಧಪಡೋದು ಕೇಂದ್ರಕ್ಕೆ. ಕೇಂದ್ರದಲ್ಲಿ ಅರಣ್ಯದ ಪರವಾಗಿ ಒಂದಷ್ಟು ಇದು ಮಾತಾಡಿ ಜನರ ಸಮಸ್ಯೆಯನ್ನು ಬಗೆಹರಿಸುವಂಥ ಯೋಜನೆ ಆಗಬೇಕು. ಉದಾಹರಣೆ ಕಸ್ತೂರಿ ರಂಗನ ವರದಿ ಇದೆ, 4 ನೋಟಿಫಿಕೇಶನ್ ಇದೆ, ಅದು 17 ಹೋದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ. ಈ ಆಗಲೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಿಂದೆ ಜಿಲ್ಲಾಧಿಕಾರಿಗಳು ಕೂಡ ಸುಮಾರು 35,000 ಹೆಕ್ಟರ್ ಅರಣ್ಯಕ್ಕೆ ವಹಿಸಿದ್ರು. ಅದ್ರ ಬಗ್ಗೆ ತಿರುಮಿಲ್ಲ, ಆ ಥರದಲ್ಲಿ ಕೂಡ ಸಿಗಾಕೊಂಡಿದ್ದಾರೆ. ಆಮೇಲೆ 1964 ಇದ್ರ ಪ್ರಕಾರ ಆದೇಶ ಪ್ರಕಾರ ಕೃಷಿ ಯೋಗ್ಯ ಕಂದಾಯ ಭೂಮಿನ ಅರಣ್ಯಕ್ಕೆ ಕೃಷಿಯೋಗ್ಯ ಅರಣ್ಯದಲ್ಲಿದ್ದ ಕೃಷಿಯೋಗ್ಯ ಭೂಮಿನ ಕಂದಾಯಕ್ಕೆ ಹಿಂಗ ಅದ್ಲು ಬದಲು ಮಾಡಿದ್ರು. ಅವಾಗ ಕೂಡ ನಮಗೆ ಚಿಕ್ಕಮಗಳೂರು ಜಿಲ್ಲೆಗೆ ಬಹಳ ಅನ್ಯಾಯ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 52,318 ಎಕರೆ ಭೂಮಿಯನ್ನು ಅರಣ್ಯಕ್ಕೆ ವಹಿಸಿದ್ರು. ಕೇವಲ ಅರಣ್ಯದ ಕಂದಾಯಕ್ಕೆ ಬರೀ 24,000 ಎಕರೆ. ಅದು ಕೂಡ ಬಡವರಿಗೆ ಏನು ಅನುಕೂಲ ಆಗಿಲ್ಲ. ಇಲ್ಲೋ ಶ್ರೀಮಂತ ಬಹುಶಃ ಅದ್ರ ಉಪಯೋಗ ಪಡ್ಕೊಂಡಿರಬೇಕು. ಆ ಬಗ್ಗೆ ಕೂಡ ಇಲ್ಲೂ ಕೂಡ ಒಂದು ಗಡಿ ಗುರುತುಗಳಿಲ್ಲ. ಹಿಂದೆ 2014-16ರಲ್ಲಿ ಒಂದಷ್ಟು ಅರಣ್ಯ ಗಡಿ ಗುರುತು ಮಾಡಿದ್ದಾರೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಆ ಗಡಿ ಗುರುತು ಇಲ್ವೇ ಇಲ್ಲ, ಬರೀ ನಕಾಶೆಯಲ್ಲಿ ಮಾತ್ರ ಗುರುತಿದ್ದಾವೆ. ಅದು ಇವತ್ತು ಹುಡುಕ್ಲಿಕ್ಕೆ ಬಂದ್ರೆ ನಕಾಶೆಗೂ ಸ್ಥಳೀಯಕ್ಕೂ ಇದಾಗ್ತಾ ಇಲ್ಲ. ಜನಸಂಖ್ಯೆ ಏರ್ತಾ ಹೋದಾಗ ಕೂಡ ಏನಾಗಿದೆ ಅಂತ ಹೇಳಿ ಅವರಿಗೆ ತಿಳುವಳಿಕೆ ಇಲ್ಲ, ಅರಣ್ಯ ಯಾವುದು ಕಂದಾಯ ತಿಳುವಳಿಕೆ ಇಲ್ಲ. ಹಾಗಂದ ಅದರಲ್ಲಿ ಹೋಗಿ ಕೆಲವು ಸಿಕ್ಕಾಕೊಂಡಿದ್ದಾರೆ. ಅರಣ್ಯ ಅನ್ನೋ ಕಾರಣ ಮಂಜೂರಿ ಆಗ್ತಿಲ್ಲ.
ಅರಣ್ಯ ಹಕ್ಕು ಕಾಯ್ದೆಯನ್ನು 2006 ತಂಬಂದ್ರು. ಅದು ಒಂದು ಸಂದರ್ಭದಲ್ಲಿ ಎಸ್ಟಿಗಳನ್ನಷ್ಟು ಅನುಕೂಲ ಮಾಡಿಕೊಟ್ರು. ಈ ತರ ಪಾರಂಪರಿಕ ಅರಣ್ಯವಾಸಿಗಳಿಗೆ ಅಲ್ಲೊಂದು 75 ವರ್ಷದ ದಾಖಲೆ ಬೇಕು ಅಂತ ಹೇಳಿದ್ರೆ ಯಾರಿಗೂ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇವತ್ತೇನಾದ್ರೂ ಅದನ್ನ 25 ವರ್ಷ ಇಳಿಸಿದ್ರೆ ಈಗ ಎಸ್ಟಿಗಳಿಗೆ ಕೊಟ್ಟ ಹಾಗೆ ಅದನ್ನ ಇದನ್ನ ಈ ಕಾಯ್ದೆಯನ್ನ 2005 ಡಿಸೆಂಬರ್ 13ಕ್ಕೆ ತಂದ್ರೆ 80 ಭಾಗ ಅರಣ್ಯ ಸಮಸ್ಯೆ ಮುಗಿದೋಗ್ತದೆ. ಯಾಕಂದ್ರೆ ಇವತ್ತು ಅರಣ್ಯದ ಭೂಮಿಯ ಮಂಜೂರಾತಿಗೆ ಅವಕಾಶನೇ ಇಲ್ಲ ಅಂತ ಪರಿಸ್ಥಿತಿ ಇದೆ. ಅದು ಡಿನೋಟಿಫಿಕೇಶನ್ ಆಗೋದು ಕೂಡ ಸಾಧ್ಯತೆ ಇಲ್ಲ. ಅರಣ್ಯ ಹಕ್ಕು ಕಾಯ್ದೆಯನ್ನ ಪುನರ್ ಪರಿಶೀಲನೆ ಮಾಡಿ ಅದನ್ನ 2013 ಡಿಸೆಂಬರ್ 15ಕ್ಕೆ ತಂದ್ರೆ 2005 ಡಿಸೆಂಬರ್ 13ಕ್ಕೆ ತಂದ್ರೆ ಹೆಚ್ಚಿನ ಜನರಿಗೆ ಅದು ಉಪಯೋಗ ಆಗುತ್ತೆ ಅಂತ ಕೆಲವು ಕಾಯ್ದೆಗಳು ಕೇಂದ್ರದಲ್ಲಿ ಆಗಬೇಕು, ರಾಜ್ಯದ ಕೈಲಿ ಇಲ್ಲ ಅದು. ಹಾಗಾದ್ರೆ ನಮಗೆ ಅಂತ ಸಮಸ್ಯೆಗಳನ್ನ ಬಗೆಹರಿಸುವಂತ ಒಬ್ಬ ಅಭ್ಯರ್ಥಿ ನಮಗೆ ಬೇಕಾಗಿದೆ. ಇನ್ನು ಕಸ್ತೂರಂಗಿ ವರದಿ ಕೂಡ ಜಾರಿ ಮಾಡಬೇಕು ಅಂತ ಹೇಳ್ಕೊಂಡು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಕೇಂದ್ರ ಸರ್ಕಾರ ಒತ್ತಾಡ್ತಾ ಇರ್ತದೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಳ್ತದೆ, ರಾಜ್ಯ ಸರ್ಕಾರ ಒಪ್ಕೊಳ್ತಾ ಇಲ್ಲ. ಅದಕ್ಕೊಂದು ಅಂತಿಮ ರೂಪ ಬರಲೇಬೇಕಾಗುತ್ತೆ. ನಾವು ಹೇಳಿದ ಕಸ್ತೂರಂಗಿ ವರದಿಯಲ್ಲಿ ಗಣಿಗಾರಿಕೆ ನಿಷೇಧ ಇದೆ, ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ನಿಷೇಧ ಇದೆ, ಅಣು ವಿದ್ಯುತ್ ಸ್ಥಾವರಕ್ಕೆ ನಿಷೇಧ ಇದೆ, ಅದೆಲ್ಲ ನಾವು ಸ್ವಾಗತಿಸ್ತೀವಿ. ಆದ್ರೆ ರೈತರ ಮೇಲೆ ಕೆಲವು ನಿರ್ಬಂಧಗಳಿವೆ. ಆ ರೈತರ ಮೇಲೆ ಇರೋ ನಿರ್ಬಂಧಗಳನ್ನ ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಕುದ್ರೆಮುಖ ರಾಷ್ಟ್ರೀಯ ಉದ್ಯಾನದೊಳಗಡೆ ಸುಮಾರು 56,318 ಹೆಕ್ಟರ್ ಪ್ರದೇಶ ಖಾಲಿ ಪ್ರದೇಶ ಇದೆ. ಅದನ್ನ ನಾವು ಇವತ್ತು ಕೂಡ ಅದನ್ನು ಸ್ವಾಗತಿಸ್ತೀವಿ. ಅದು ಆ ಖಾಲಿ ಪ್ರದೇಶ ಪ್ರದೇಶವಾಗಿರ್ಬೇಕು. ಯಾಕಂದ್ರೆ ಪರಿಸರ ನಮಗೂ ಬೇಕು, ದೇಶಕ್ಕೂ ಬೇಕು. ಅದಕ್ಕೆ ನಾವು ಖಂಡಿತ ಪರಿಸರ ವಿರೋಧಿಗಳಲ್ಲ. ಅದು ಪರಿಸರದ ಒಳಗಡೆ ಸಿಕ್ಕಾಕೊಂಡ ರೈತರಿಗೆ ಯಾವ ರೀತಿಯ ಒಂದು ಅನಾನುಕೂಲ ಆಗೋ ಹಾಗೆ ಇರಬಾರ್ದು. ಅದನ್ನ ಕಾನೂನುಯುಕ್ತವಾಗಿ ಬಗೆಹರಿಸಬೇಕು ಅಂತ ನನ್ನ ಅಭಿಪ್ರಾಯ. ಈಗ ಹೊಸ ಮುಖಗಳು ಬಂದಿದ್ದಾವೆ ಸರ್. ಇದರ ಬಗ್ಗೆ ನಮ್ಮ ಈ ಕಳಸಾ ತಾಲೂಕಿನ ಬಗ್ಗೆ ಸುಮಾರು ತುಂಬಾ ಸಮಸ್ಯೆಗಳಿದ್ದಾವೆ. ಇದರ ಬಗ್ಗೆ ಏನಾದ್ರು ಈಗ ಹೊಸ ಮುಖಗಳಿಗೆ ಏನಾದ್ರು ಈ ತರ ಅವ್ರ ಗಮನಕ್ಕೆ ತಂದಿದ್ರ? ಹೊಸ ಮುಖಗಳು ಅಂತ ಹೇಳಿದ್ರೆ ಈಗ ಕಳಸ ಇನಾಮ್ ಭೂಮಿ ಅದು ಏನಾಯ್ತು ಅಂತ ಹೇಳಿದ್ರೆ ಹೈಕೋರ್ಟ್ ಅಲ್ಲಿ ನಡೀತಾ ಒಂದ್ಸಾರಿ ದೇವ್ರ ಪರವಾಗಿ ರೈತರ ಪರವಾಗಿ ಬಂತು. ಆಗ ರೈತರು ಉದಾಹರಣೆ ಕೂತ್ಕೊಂಡ್ಬಿಟ್ರು. ಅಲ್ಲಿ ಸರಿಯಾದ ಲಾಯರ್ಗಳನ್ನು ನೋಡ್ಕೊಂಡು ಮಾಡಿದ್ರೆ ಪರವಾಗಿಲ್ಲ. ಆ ಪುನರ್ ಕೋರ್ಟಿಗೆ ಹಾಕಿದ್ರು. ಆ ಪುನರ್ ಇದು ಮಾಡಿದಾಗ ಅಮರ್ತ್ಯ ಸೇನ್ ಅಂತ ಒಬ್ಬ ಉತ್ತರ ಭಾರತದ ಒಬ್ಬ ಇವರು ಜಡ್ಜ್ ಬಂದಿದ್ರು. ಅವ್ರು ಯಾವುದೇ ಫೈಲ್ಗಳನ್ನ ಚೆಕ್ ಮಾಡದೆ ಇಲ್ಲ ಅದನ್ನ ಅರಣ್ಯ ಅಂದ್ಮೇಲೆ ಎತ್ತಿಬಿಡಿ ಅಂತ ಇದು ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೋಯಿತು. ಸುಪ್ರೀಂ ಕೋರ್ಟ್ ಹೋದಾಗ ಈಗ ಕೂಡ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ ಆ ಒಂದು 2,000 ಎಕರೆ ಭೂಮಿ ಕೃಷಿಕರ ಕೈಲಿದೆ. 6,777 ಎಕರೆ ಅದು ಅರಣ್ಯಕ್ಕೆ ಹೋಗಿರುವಂಥದ್ದು ಇನಾಮ್ ಭೂಮಿಯಲ್ಲಿ. ಆದರೆ 2,000 ಎಕರೆ ಕೃಷಿಕರ ಕೈಯಲ್ಲಿದೆ. ಆ ಕೃಷಿಕರ ಕೈ ಅದು ಅವರಿಗೆ ಪಟ್ಟಪ್ಪ ಇದೆ ಪ್ರತಿಯೊಂದು ಆಗಿದೆ. ಅಲ್ಲಿ ಇನಾಮ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅದು ಇನಾಮ್ ಘೋಷಣೆ 2028 ಆದ ನಂತರ ಮಂಜೂರಿ ಆಗಿದೆ, ಅದನ್ನ ಸಿಂಧು ಮಾಡಕ್ ಸಾಧ್ಯ ಇಲ್ಲ ಅಂತ ಒಂದು ವಾದ ಇದೆ. ಆದ್ರೆ ಅದು ಆ ತರ ಬರೋದಿಲ್ಲ. ಅವ್ರಿಗೆ ಈಗೇನ್ ಮಾಡಬೇಕು, ಸುಪ್ರೀಂ ಕೋರ್ಟಿಗೆ ಆಮೇಲೆ ಯಡಿಯೂರಪ್ಪನ ಕಾಲದಲ್ಲಿ ಒಂದು ಪ್ರಮಾಣ ಪತ್ರ ಸಲ್ಲಿಸಿದ್ರು. ಏನಂತ ಹೇಳಿದ್ರೆ ಬದಲಿ ನಾವು ಭೂಮಿ ಕೊಡ್ತೀವಿ, 2,000 ಎಕರೆ ಭೂಮಿ ಬದಲಿ ಕೊಡ್ತೀವಿ, ಅದನ್ನ ನಾವು ಎಪ್ಸಕ್ಕಾಗಲ್ಲ ಹಾಗೆ ಇಡಬೇಕು ಅಂತ ಹೇಳ್ಕೊಂಡು ಅದನ್ನ ಮುಂದರ್ಕೊಂಡು ಹೋಗ್ಬೇಕಾಗ್ತದೆ. ಅದು ಒಂದು ಒಳ್ಳೆಯ ಒಳ್ಳೆ ಅವಕಾಶ ಅದು. ಯಾಕಂತ ಹೇಳಿದ್ರೆ ಒಂದು ಜನರಲ್ಲಿ ಯಾವ ಹಿಂದಿನ ತಳತಾಳಂತ ವಾಸ ಮಾಡಿದ್ರೆ ಎತ್ತಲಿಕ್ಕೆ ಸಾಧ್ಯನೂ ಇಲ್ಲ, ಅದನ್ನು ಪರಿಹಾರ ಆಗ್ಲೇಬೇಕು. ಹಾಗಾಗಿದ್ರಿಂದ ಕೆಲವು ದಾರಿಗಳಿದಾವೆ, ಆದ್ರೆ ಬೆನ್ನತ್ತಿ ಮಾಡೋರು ಬೇಕು, ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅವರು ಕೇವಲ ಅಭಿವೃದ್ಧಿ ಅಂತ ಹೇಳಿ ಮಾಡ್ತಾ ಹೋಗೋ ಸಾಕಾಗೋದಿಲ್ಲ. ಜನರ ಸಮಸ್ಯೆ, ರೈತರ ಸಮಸ್ಯೆ, ಅರಣ್ಯ ಸಮಸ್ಯೆ, ಕಸ್ತೂರಂಗಿ ವರದಿ ಇಂಥ ಸಮಸ್ಯೆಗಳನ್ನ ಬಗ್ಗೆ ಒಂದು ಇವರು ನಮಗೆ ಅಭ್ಯರ್ಥಿಗಳು ಬೇಕಾಗುತ್ತೆ. ಇದು ನಮ್ಮ ರೈತರಾದ ಸುರೇಶ್ ಭಟ್ ಅವರ ಮಾತು. ನಿಮ್ಮ ಹೆಸರು? ನನ್ನ ಹೆಸರು ಕನ್ಯಾಕುಮಾರಿ ಅಂತ ಹೇಳಿ. ಈಗ ಚಿಕ್ಕಮಂಗ್ಳೂರು ಜಿಲ್ಲೆ ಮತ್ತೆ ಇದು ಉಡುಪಿ ಜಿಲ್ಲೆ ಕ್ಷೇತ್ರಕ್ಕೆ ಯಾರ ಅಭ್ಯರ್ಥಿ ಅಂತ ಗೊತ್ತಾ? ಗೊತ್ತು, ಕೋಟಾ ಶ್ರೀನಿವಾಸ್ ಪೂಜಾರಿ. ಮತ್ತೆ ಕಾಂಗ್ರೆಸ್ ಇಂದ ಜಯಪ್ರಕಾಶ್ ಹೆಗಡೆ ಅವರು. ಈಗ ನಿಮಗೆ ಈ ಭಾಗದಲ್ಲಿ ಏನೆಲ್ಲ ಕೆಲಸಗಳು ಆಗ್ಬೇಕು ಆಗಿದೆ? ಕೆಲಸ ತುಂಬಾನೇ ಆಗ್ಲಿಕ್ಕಿದೆ, ಸ್ವಲ್ಪ ಆಗಿ ಹಾಗೆ ಬಿಟ್ಟಿದ್ದಾರೆ. ನಮ್ ಕಡೆ ರೋಡ್ ಸರಿ ಇಲ್ಲ, ತುಂಬಾ ಮನೆಗಳಿಗೆ ನೀರಿಲ್ಲ. ಇನ್ನು ಕೆಲವೊಂದೊಂದು ಆಗ್ಬೇಕಂತ ನಮ್ದು ಅಭಿಪ್ರಾಯ ಇದೆ. ಬಟ್ ಇನ್ನು ಏನು ಅಂತ ಹೇಳಿದ್ರೆ ನಾವು ಸಹ ಬಿಜೆಪಿ, ಇನ್ನು ಸಹ ಬಿಜೆಪಿನೇ, ಹಿಂದಿನೂ ಸಹ ಬಿಜೆಪಿ, ಮುಂದಿನ ಸಹ ಬಿಜೆಪಿ. ಹಾಗಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರು ಬರ್ಬೇಕಂತ ನಾವು ಅನ್ಕೊಂತೀವಿ, ಬರ್ಲೇಬೇಕು. ಸೆಕೆಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಲಿ ಜಯಪ್ರಕಾಶ್ ಹೆಗಡೆ ಅವ್ರು ನಿಂತಿದ್ದಾರೆ. ಅವ್ರು ಬರದ್ ಬೇಡ ಅಂತ ನಾವು ಹೇಳಲ್ಲ, ಆದ್ರೆ ನಮಗೆ ಕೆಲಸಗಳನ್ನ ಆಗ್ಬೇಕಷ್ಟೇ. ಈಗ ತುಂಬಾ ನಮ್ಮ ಉಳ್ಳೂರು ಕೋರೆಯಲ್ಲಿ ಸಾಧಾರಣ ಒಂದು 50 ಮನೆ ಇದೆ, ಅಲ್ಲಿಗೆ ನೀರಿನ ವ್ಯವಸ್ಥೆನೇ ಇಲ್ಲ. ನಮಗೆ ಒಂದ್ ದಿವಸ ಬಂದ್ರೆ ಒಂದ್ ದಿವಸ ಬರುದಿಲ್ಲ, ವಾರದಲ್ಲಿ 4 ದಿವಸ ನೀರು ಬಂದ್ರೆ 2 ದಿವಸ ನೀರು ಇಲ್ಲವೇ ಇಲ್ಲ. ಹಾಗಾಗಿ ತುಂಬಾ ಕಷ್ಟಪಡ್ತಾರೆ, ತುಂಬಾ ಕೂಲಿ ಕಾರ್ಯಕ್ರಮ ಅವರು. ಹಾಗಾದ್ರಿಂದ ನೀರಿನ ವ್ಯವಸ್ಥೆ ಒಂದು ಯಾರಾದ್ರೂ ಮಾಡ್ಕೊಟ್ರೆ ತುಂಬಾ ಒಳ್ಳೇದಂತ ನಾನು ಹೇಳ್ತೀನಿ. ಈಗ ರಾಜ್ಯ ಸರ್ಕಾರದಿಂದ ಕಾಂಗ್ರೆಸ್ ಕೆಲವು ಫ್ರೀ ಯೋಜನೆಗಳನ್ನು ಬಿಟ್ಟಿದ್ದಾರೆ. ಫ್ರೀ ಯೋಜನೆ ಬಿಟ್ಟಿದ್ದಾರೆ, ಒಳ್ಳೇದಾಗಿದೆ ಕೆಲವರಿಗೆಲ್ಲ. ಒಂದು 20% ಜನಕ್ಕೆ ಒಳ್ಳೇದಾಗಿದೆ, 80% ಜನಕ್ಕೆ ತುಂಬಾ ತೊಂದರೆನೂ ಆಗಿದೆ.
ನನಗೆ ಅನ್ಸಿದ ಪ್ರಕಾರ ಅದು ಬೇಡ ಇತ್ತು. ಯಾಕಂತ ಹೇಳಿದ್ರೆ ನಾನು ಹೇಳ್ತಿದ್ದೀನಿ, ನಾನು ಅದು ಮಾಡ್ಕೊಳ್ಳಿಲ್ಲ. ಕೆಲವರಿಗೆ ದುಡ್ಡು ಬಂದಿದೆ, ಕೆಲವರಿಗೆ ದುಡ್ಡು ಬರಲಿಲ್ಲ. ನನಗೆ ಅನ್ಸಿದ ಪ್ರಕಾರ ಒಂದು 20% ಜನಕ್ಕೆ ಮಾತ್ರ ಬಂದಿರೋದು, 80% ಜನಕ್ಕೆ ಬಂದಿಲ್ಲ. ಅದು ಹೆಚ್ಚು ಕಮ್ಮಿ ಆ ಗ್ಯಾರಂಟಿ ಯೋಜನೆ ಬೇಡವೇ ಬೇಡಿತ್ತು. ಯಾಕಂದ್ರೆ ನಮ್ಮನ್ನ ತೆಗೆದು ನಮಗೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾನೊಂದು ಬಿಸ್ನೆಸ್ ಮ್ಯಾನು, ನನಗೆ ಕರೆಂಟ್ ಬಿಲ್ಲು 1000 ರೂಪಾಯಿ ಬರ್ತಾ ಇತ್ತು, ಇವಾಗ 2000 3000 ಬರ್ತಾ ಇದೆ ನನಗೆ. ಆದ್ರಿಂದ ಗ್ಯಾರಂಟಿ ಯೋಜನೆ ಬೇಡಿತ್ತು ನನಗೆ. ಯಾಕಂತ ಹೇಳಿದ್ರೆ ನನಗೆ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಬಿಸ್ನೆಸ್ ಮ್ಯಾನ್ ಆದ್ರಿಂದ ನಮಗೆ ಕಮರ್ಷಿಯಲ್ ಇದು, ಆದ್ರಿಂದ ಕಮರ್ಷಿಯಲ್ ಮೀಟರ್ ಬೋರ್ಡ್ ಇರೋದ್ರಿಂದ ನಮಗೆ ಅದು 1000 ರೂಪಾಯಿ ಬರ್ತಾ ಇತ್ತು. ಇವಾಗ ಯಾಕಂತ ಹೇಳಿದ್ರೆ ಅದನ್ನ 20% ಜಾಸ್ತಿ ಮಾಡೋದ್ರಿಂದ ನಮಗೆ ಅದು ಅದೇ 2000 3000 ಬರ್ತಾ ಇದೆ ಈಗ. ನನಗೆ ಹೇಳಿದ್ರೆ ಗ್ಯಾರಂಟಿ ಯೋಜನೆ ಬೇಡಿತ್ತು. ಅವ್ರು 2000 ಕೊಡೋದಕ್ಕಿಂತ ಹಾಗೆ ಇರ್ಬೋದಿತ್ತು. ಯಾಕಂತ ಹೇಳಿದ್ರೆ ತುಂಬಾ ಕಡು ಬಡವರು ಇದ್ದಾರೆ, ಅವರಿಗೆ ಹೆಲ್ಪ್ ಮಾಡ್ಬೋದಾಗಿತ್ತು. 2000 ಯಾಕೆ ಸುಮ್ನೆ? ಕೆಲಸ ಜನಗಳೆಲ್ಲ ಸುಮ್ನೆ ವೇಸ್ಟ್, ಸೋಂಬೇರಿಯಾಗಿ ಮನೇಲಿ ಕೂತ್ಕೊಂತಾಳೆ. 2000 ರೂಪಾಯಿ ಸಿಗುತ್ತಲ್ಲ ಹೆಂಡತಿ ಕೈಯಲ್ಲಿ ಅಂತ ಹೇಳಿ, ಅದು ಬೇಡ ಆಗಿತ್ತು. ನಾನು ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ನಾನು ಹಿಂದೆನೂ ಬಿಜೆಪಿ, ಮುಂದೆನೂ ಬಿಜೆಪಿ. ನಾನು ಅದಕ್ಕೆ 2000 ರೂಪಾಯಿ ಯೋಜನೆಗೆ ನಾನು ಹೋಗ್ಲೇ ಇಲ್ಲ. ಈಗ ಕೆಲವು ಹಳ್ಳಿ ಕಡೆ ಎಲ್ಲ ಹೇಳ್ತಾ ಇದಾರೆ ಇದೊಂದು ಫ್ರೀ ಯೋಜನೆ ಬಿಟ್ಟು ಭಾರಿ ಉಪಕಾರ ಆಗಿದೆ ಅಂತ. ಅದು ಸೋಂಬೇರಿಗಳು ಹೇಳ್ಬೋದು ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಇನ್ನೊಬ್ರು ದುಡ್ಡು ಹರಿಸಿ ಹೋಗುದು ಸೋಂಬೇರಿಗಳು. ದುಡಿದ್ರೆ ನಾವು 2000 4000 ದುಡಿಬಹುದು. ಯಾಕಂದ್ರೆ ನಾನೇ ಒಂದು ಹೆಣ್ಣಿಂಗ್ಸು, ಡೈಲಿ ನಾನು 2000 ದುಡಿತಿದ್ದೀನಿ ಅಂಗಡಿಯಲ್ಲಿ. ಗ್ಯಾರಂಟಿ ಯಾಕೆ ನಮಗೆ? ನಮ್ ದುಡ್ಡನ್ನ ತೆಗೆದು ನಮಗೆ ಕೊಡ್ತಾ ಇದ್ದಾರೆ ಅವರು. ನಿಮ್ಮ ಹೆಸರು? ಧರ್ಮೇಂದ್ರ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಸರ್. ಹೌದು. ಈಗ ಉಡುಪಿ ಆಗ್ಲಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರಂತ ಗೊತ್ತಿದೆಯಾ? ಹೌದು, ಕೋಟ ಶ್ರೀನಿವಾಸ ಪೂಜಾರಿ. ಮತ್ತೆ ಬಿಜೆಪಿಯಿಂದ, ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ನಿಂದ. ಕಾಂಗ್ರೆಸ್. ಹೌದು. ಈಗ ಏನೆಲ್ಲ ಕಾಮಗಾರಿ ಆಗಿದೆ ಸರ್ ಅವರಿಂದ? ಈಗ ಮೊದಲೆಲ್ಲ ಎಂಪಿಗಳಾಗಿದ್ರಲ್ಲ, ಹೌದು. ಅವರಿಂದ ಏನ್ ಕಾಮಗಾರಿ ಆಗಿತ್ತು, ಈಗ ಏನ್ ಆಗ್ಬೇಕು ನಮ್ಮ ಕ್ಷೇತ್ರಕ್ಕೆ? ನಮಗೆ ಇಲ್ಲಿವರೆಗೆ ಎಂಪಿಯಿಂದ ಅಂಥದ್ದೇನು ಕೆಲಸ ಆಗಲಿಲ್ಲ, ಶೋಭಾ ಕರಂದ್ಲಾಜಿಂದ. ಆದರೆ ಮುಂದೆ ನಮ್ಮ ಶ್ರೀನಿವಾಸ ಪೂಜಾರಿ ಮಾಡುವಂಥ ಒಂದು ನಿರೀಕ್ಷೆ ಇದೆ. ಎರಡನೇದಾಗಿ ಬಿಜೆಪಿ ನಮಗೆ ಒಳ್ಳೆ ಕೆಲಸ ಮಾಡಿದೆ. ಇಲ್ಲಿಗೆ MLA ಇರ್ಬೋದು, ಪ್ರತಿಯೊಂದು ಇದರಲ್ಲಿ ಕೂಡ ಇಲ್ಲಿ ಬಂದಿದ್ದರಿಂದ 10 ವರ್ಷದಿಂದ ಬಿಜೆಪಿಯಿಂದ ತುಂಬ ಕೆಲಸ ಆಗಿದೆ. ಬೇರೆ ಯಾವ ಪಕ್ಷದಿಂದ ನಮಗೆ ಕೆಲಸ ಆಗಲಿಲ್ಲ. ಹಾಗಾದ್ರೆ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಈಗ ಜಯಪ್ರಕಾಶ್ ಹೆಗಡೆ ಒಳ್ಳೆ ಅಲ್ಲ, ವ್ಯಕ್ತಿ ಒಳ್ಳೇದಿರ್ಬೋದು, ಅವ್ರ ಪಕ್ಷ ಒಳ್ಳೇದಿಲ್ಲ. ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅಂತ ಕೆಲಸ ಕಾರ್ಯಗಳು ಇಲ್ಲಿವರೆಗೆ ಮಾಡಲಿಲ್ಲ. ಈಗ ಅವರು ಬಿಟ್ಟಿ ಭಾಗ್ಯ ಕೊಡೋದ್ರಿಂದ ನಮ್ಮ ರಾಜ್ಯನೇ ಹಾಳಾಗ್ತಾ ಉಂಟು. ಈಗ ಬಿಟ್ಟಿ ಭಾಗ್ಯ ಅಂತ ಹೇಳ್ತಿರಲ್ಲ ಸರ್. ಈಗ ಹೌದು, ಈಗ ನಿಮ್ಮ ಮನೆಯಲ್ಲಿ 2000 ರೂಪಾಯಿ ಆಗ್ಲಿ, ಅಕ್ಕಿ ಫ್ರೀ ಆಗ್ಲಿ, ವಿದ್ಯುತ್ ಬಿಲ್ ಆಗಿ ಎಲ್ಲ ಫ್ರೀ ಯೂಸ್ ಮಾಡ್ತೀವಿ. ಯೂಸ್ ಮಾಡ್ತೀವಿ. ಅದು ಮಾಡ್ಬೇಕಂತ ಅವಶ್ಯಕತೆ ಇಲ್ಲಲ್ಲ. ಅದೇ ಮಾಡಿದೆ, ನಮ್ಮ ರಾಜ್ಯಕ್ಕೆ ಹೊರೆ, ನಮ್ಮ ದೇಶಕ್ಕೂ ಹೊರೆ. ಅದು ಯಾಕೆ ಬೇಕು? 1000 2000 500 ಬಿಲ್ ಕಟ್ಟಲಿಕ್ಕೆ ಈಗೇನು ತೊಂದರೆ ಆಗುದಿಲ್ಲ, ಯಾರಿಗೂ ಕಟ್ಬೋದು. ಅದು ರಾಜ್ಯಕ್ಕೆ ಹೊರೆ ಬಿಟ್ರೆ ಜನಗಳಿಗೆ ಉಪಯೋಗ ಆಗ್ತಾ ಅಂತ ಏನು ಇಲ್ಲ. ಅದರಿಂದ ಸುಮ್ಮನೆ ಅವ್ರು ಹೇಳ್ಬೇಕು ಬಿಟ್ಟಿ ಭಾಗ್ಯ. ಗೊತ್ತಾಯ್ತು? ಸೋಂಬೇರಿಗಳು ಬೇಕಾದ್ರೆ ಅದಕ್ಕೆ ಆಸೆ ಪಡ್ಬೋದು. ನಾವೆಲ್ಲ ಅದಕ್ಕೆ ಆಸೆ ಪಡುವುದಿಲ್ಲ. 1000 2000 ದಿನಕ್ಕೆ ಒಬ್ಬ ದಿನಕ್ಕೆ ದುಡಿತಾನೆ. 2000 ರೂಪಾಯಿ ನಿಮ್ಮ ಮನೆಯವರಿಗೆ ಯಾರು ಬರ್ತಾ ಇದೆ? ನಮ್ಮ ಮನೆಯವ್ರು ಯಾರು ಬರ್ತಾ ಇಲ್ಲ, ನಾವು ಮಾಡಲೂ ಇಲ್ಲ. ಅದು ನಮಗೆ ಅದರ ಅವಶ್ಯಕತೆನೂ ಇಲ್ಲ. ನಾವು ದುಡಿತೇವೆ, ಹಾಗಾಗಿ ನಮಗೆ ಅದರ ಅವಶ್ಯಕತೆ ಇಲ್ಲ. ಕೆಲವು ಬಡವರಿಗೆಲ್ಲ ಒಳ್ಳೇದಾಗಿದೆ ಅಂತ ಹೇಳ್ತಾರೆ. ಬಡವರಿಗೆ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ, ಆದ್ರೆ ಅದರಿಂದ ನನಗೇನು ಅನುಭವ ಇಲ್ಲ ಒಳ್ಳೆಯದಾಗಿದೆ ಅಂತ ಹೇಳಿ. ಈಗ ಹೊಸ ಮುಖಗಳೇ ಬಂದಿದೆ. ಇನ್ನು ಮುಂದಿನ ದಿನದಲ್ಲಿ ಕೆಲಸಗಳೆಲ್ಲ ಚೆನ್ನಾಗಿ ಹೊಸ ಮುಖಗಳು ಬರ್ಬೋದು, ಬಂದರೂ ಕೂಡ ಪಕ್ಷದ ಮೇಲೆ ಅಭಿಮಾನ ತುಂಬಾ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಇದು ಹಿಂದುತ್ವ ದೇಶ ಆದ್ರಿಂದ ಹಿಂದುತ್ವಕ್ಕೆ ಅವರು ಬೆಲೆ ಕೊಡ್ತಾ ಇಲ್ಲ ಕಾಂಗ್ರೆಸ್ನವರು. ಗೊತ್ತಾಯ್ತಲ್ಲ? ನಮಗೆ ಮುಖ್ಯ ಬೇಕಾಗಿರೋದು ಹಿಂದೂ ದೇಶ ಇರೋದು ಒಂದು, ಅದಕ್ಕೆ ಬೆಲೆ ಕೊಡಬೇಕು. ಹಿಂದೂ ದೇಶದಲ್ಲಿ ನಮ್ಮ ಮೋದಿ ಭಾರಿ ಕೆಲಸ ಮಾಡಿದ್ದಾರೆ. ಈಗ 3ನೇ ಸ್ಥಾನದಲ್ಲಿ ನಮ್ಮ ದೇಶ ಇದೆ. ಆ ರೀತಿಯಾಗಿ ಮಾಡ್ತಿರೋದು ಅಂದರೆ ನಮ್ಮ ದೇಶದಲ್ಲಿ ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಅವರ ಬಿಟ್ಟರೆ ನನಗೆ ಯಾರು ಅಂತ ವ್ಯಕ್ತಿ ಕಾಣ್ತಾ ಇಲ್ಲ. ಹೌದು. ನಿಮ್ಮ ಹೆಸರು? ಅನ್ನಿ ಪೂಜಾರಿ. ಈಗ ಲೋಕಸಭೆ ಬರ್ತಾ ಇದೆ, ಈಗ ಚುನಾವಣೆ ಬರ್ತಾ ಇದೆ. ಹೌದು. ಈಗ ಯಾರು ಆಗ್ಬೇಕು ನಿಮ್ಮ ಪ್ರಕಾರ? ನಮಗೆ ಕೋಟೆ ಶ್ರೀನಿವಾಸ ಪೂಜಾರಿ. ಯಾಕೆ ಅವರೇ ಆಗ್ಬೇಕು? ಅವರೇ ಅಂದ್ರೆ ಇವರು ಕಾಂಗ್ರೆಸ್ ಎಲ್ಲ ನೋಡಿ ನೋಡಿ ಸಾಕಾಯ್ತು, ಎಂತದಿಲ್ಲ ನಮ್ಗೆ. ಎಲ್ಲ ಹೆಂಗಸರಿಗೆ 2000 ಕೊಟ್ಟಿದ್ದಾರೆ. ನಮ್ಮಂತ ಮುದುಕರು 68 ವರ್ಷ ಆದ್ರೇನು 1 ರೂಪಾಯಿನೂ ನಮಗೆ ದುಡ್ಡಿಲ್ಲ. ಅದೇ 1000 ರೂಪಾಯಿ ಹೆಂಗಸರಿಗೆ ಕೊಟ್ಟು 1000 ಗಂಡಸರಿಗೆ ಕೊಟ್ಟಿದ್ರೆ ನಾವು ಬದುಕ್ತಿದ್ದಲ್ಲ. ಹಂಗಾಗಿ ನಮಗೆ ಆ ವ್ಯವಹಾರ ಬೇಡ ಅಂತ ಬಿಟ್ಟಿದ್ದೀವಿ. ಈಗ ನಿಮ್ಮ ಮನೆಯವರಿಗೆ ಬರ್ತಾ ಇದೆಯಾ? ಮನೆಯವರು ಇಲ್ಲ, ತೀರೋಗಿದೆ. ನಿಮಗೆ ಏನ್ ಬರ್ತಾ ಇದೆ ಈಗ? ನಮಗೆ ಮೋಜಿಂದ ಬರ್ತದೆ. ಅಲ್ಲಲ್ಲ, ಅಕ್ಕಿ ಎಲ್ಲ ಬರ್ತಾ ಇದೆಯಾ? ಕರೆಂಟ್ ಬಿಲ್ ಅದೆಲ್ಲ ಫ್ರೀ ಇದೆಯಾ? ಕರೆಂಟ್ ಬಿಲ್ ಫ್ರೀ ಉಂಟು, ಮತ್ತೆ ಮೋಜಿಂದು ದುಡ್ಡು ಬರ್ತಾ ಉಂಟು 1500. ಮತ್ತೆ ಅಕ್ಕಿ ಒಂದು 5 ಕೆಜಿ ಕೊಡ್ತಾ ಇದ್ದಾರೆ. ಅದು 7 ಕೆಜಿ ಅಂತ ಹೇಳಿದ್ರು, ಅದರಲ್ಲಿ ಇಲ್ಲ, 5 ಕೆಜಿ ಕೊಡ್ತಾ ಇದ್ದಾರೆ.
ಸರ್ ನಿಮ್ಮ ಹೆಸರು? ನನ್ನ ಹೆಸರು ಪ್ರಶಾಂತ್ ಅಂತೇಳಿ. ಪ್ರಶಾಂತ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಸರ್. ಹೌದು ಸರ್, ಹೇಳಿ. ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಳ್ಳೆ ಭಾರಿ ಫೈಟ್ ಇದೆ. ಹ್ಮ್. ಇಬ್ರು ಕ್ಯಾಂಡಿಡೇಟ್ಗಳು ಒಳ್ಳೆ ಕೆಲಸ ಮಾಡೋರೆ. ಹೌದು. ಯಾರು ಬರ್ಬೋದು? ಇದು ನಾವು ಸರ್ ಪಕ್ಕ ಬಿಜೆಪಿ ಅವರೇ. ನಾವು ಅವ್ರು ಇವ್ರು ದೂರಲ್ಲ, ಏನಿದ್ರು ಕೋಟ ಶ್ರೀನಿವಾಸ ಪೂಜಾರಿ ಬರಬೇಕು, ಅವ್ರನ್ನೇ ನಾವು ಗೆಲ್ಸ್ತೀವಿ. ಈಗ ರಾಜ್ಯ ಸರ್ಕಾರದಿಂದ ಕೆಲವು ಫ್ರೀ ಯೋಜನೆ ಎಲ್ಲ ಬಿಟ್ಟಿದ್ದಾರೆ ಸರ್, ಅದು ನೀವೆಲ್ಲ ಯೂಸ್ ಮಾಡ್ತೀರಿ? ಮಾಡ್ತೀರಿ ಸರ್, ಅದೆಲ್ಲ ನಮ್ಗೆ ಏನು ಪ್ರಯೋಜನ ಇಲ್ಲ ಏನು ಸರ್. ಅದ್ರ ಬದಲಿಗೆ ಇದೆಲ್ಲ ಸ್ಕೂಲ್ ಹೋಗೋ ಮಕ್ಕಳಿಗೆ ಅಥವಾ ಕಾಲೇಜು, ಇನ್ನು ಹಾಸ್ಪಿಟ್ಲು, ರೋಡು ಇಂಥದಕ್ಕೆಲ್ಲ ಹಾಕಿದ್ರಿ ಇದೆಲ್ಲ ಭಾರಿ ಇದು ಒಳ್ಳೇದಾಗ್ತಿತ್ತು ಪಾಪದವರಿಗೆಲ್ಲ. ಈ ನೋಡಿ, ಎಲ್ಲಿ ಸರಿಯಾಗಿ ಒಂದು ಕಾಲೇಜ್ ಇಲ್ಲ, ನೀರಿನ ವ್ಯವಸ್ಥೆ ಸರಿ ಇಲ್ಲ, ಎಷ್ಟೆಲ್ಲ ಕಷ್ಟ ಇದೆ. ಯಾವ್ಯಾವ ಬೇರೆ ಬೇರೆ ಜಿಲ್ಲೆಗೆ ಓದ್ಲಿಕ್ಕೆ ಹೋಗ್ತಾರೆ ಮಕ್ಕಳೆಲ್ಲ. ಆ ಥರದ್ರಿಂದ ಅದು ನಮ್ಗೇನು ಪ್ರಯೋಜನ ಕಾಣಿಸಲ್ಲ ಅದು ಬಿಟ್ಟಿ ಬಾಕಿ. ಇದು ನಮ್ಮ ಬಾಲ್ಗಲ್ ಗ್ರಾಮಸ್ಥರ ಮಾತು. ಧನ್ಯವಾದಗಳು ಸರ್. ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ಸರ್? ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ ಅಂತ, ಬಿಜೆಪಿಯಿಂದ ಕೋಟ ಶ್ರೀನಿವಾಸ ಪೂಜಾರಿ ಅಂತ ಆಯ್ಕೆಯಾಗಿ ನಿಂತಿದ್ದಾರೆ. ಈಗ ನಮ್ಮ ಈ ಕ್ಷೇತ್ರಕ್ಕೆ ಏನೆಲ್ಲ ಕೆಲಸಗಳಾಗಬೇಕು, ಇನ್ನೇನು ಆಗ್ಲಿಕ್ಕಿದೆ? ನಮ್ಮ ಕ್ಷೇತ್ರದಲ್ಲಿ ತುಂಬಾ ಬದಲಾವಣೆ ಆಗಬೇಕು. ಉದಾಹರಣೆಗೆ ಒಂದು SK ಬೋರ್ಡಿಂದ ಕಳಸ ತನಕ ರೋಡಿನ ಬಗ್ಗೆ ಹೇಳ್ತೀವಿ. 2 ಟರ್ಮ್ ಅವ್ರ ಸರ್ಕಾರನೇ ಇತ್ತು, ಬಿಜೆಪಿ ಸರ್ಕಾರ ಇತ್ತು, ಸೆಂಟ್ರಲ್ ಅಲ್ಲಿ ಇತ್ತು, ಸ್ಟೇಟ್ ಅಲ್ಲಿ ಇತ್ತು. ಯಾವುದೇ ರಸ್ತೆ ಅಭಿವೃದ್ಧಿ ಆಗಿಲ್ಲ. ಆಗ್ಬೇಕದು. ಯಾಕೆಂದ್ರೆ ಇಲ್ಲಿಂದ ಒಂದು ಹಾಸ್ಪಿಟ್ಲಿಗೆ ಹೋಗುವಂಥದ್ದು ಇದೆ, ಕಾರ್ಕಳ ಆಗಲಿ, ಮಣಿಪಾಲ್ ಆಗಲಿ, ಮಂಗಳೂರಿಗೆ ಹೋಗುವಂಥವ್ರು ಅರ್ಧ ದಾರಿಯಲ್ಲಿ ಜೀವವಂತ ಹೋಗುವಂಥದ್ದು ವ್ಯವಸ್ಥೆ ಆಗಿದೆ. ಅದ್ರ ಬಗ್ಗೆ ನಮ್ಮ MP ಅವರಂತೂ ತಲೆಗೆ ಹಾಕೊಂಡಿಲ್ಲ. ಒಳ್ಳೆ ಅಭ್ಯರ್ಥಿ ಬೇಕು ನಮಗೆ. ಈಗ ಹೊಸ ಮುಖಂಡರ ಆಯ್ಕೆ ಮಾಡಿದ್ದಾರೆ. ಹೌದು. ಈ ಕಡೆಯಿಂದ ಒಳ್ಳೆ ಫೈಟ್ ಇದೆ. ಕೋಟ ಶ್ರೀನಿವಾಸ್ ಅವರು ಒಂದ್ ಕಡೆಯಿಂದ, ಹೌದು. ಒಂದ್ ಕಡೆಯಿಂದ ಜಯಪ್ರಕಾಶ್ ಹೆಗಡೆ ಅವರು. ಹೌದು. ನಮಗೆ ನುಡಿದಂತ ನಡೆದವರು ಬೇಕು ನಮಗೆ. ಏನು ಭರವಸೆ ಕೊಡ್ತಾರೆ ಅಂಥವ್ರು ನಮಗೆ ಅಭ್ಯರ್ಥಿ ಬೇಕು ನಮಗೆ. ಅಂಥವ್ರಿಗೆ ನಾವು ಓಟ್ ಹಾಕಿ ಆಯ್ಕೆ ಮಾಡ್ತೀವಿ. ಈಗ ನಮ್ಮ ರಾಜ್ಯ ಸರ್ಕಾರದಿಂದ ಕೆಲವು ಯೋಜನೆಗಳನ್ನೆಲ್ಲ ಕೊಟ್ಟಿದ್ದಾರೆ ಸರ್. ಹೌದು. ಯೋಜನೆ. ಹೌದು. ಅದು ಈಗ ಎಷ್ಟು ಜನಗಳಿಗೆ ಉಪಯೋಗ ಆಗ್ತಾ ಇದೆ? ಖಂಡಿತ ಒಳ್ಳೆ ಉಪಯೋಗ ಆಗಿದೆ. ಕೆಲವರು ಹೇಳ್ತಾರೆ ಉಪಯೋಗ ಆಗಿಲ್ಲ ಅಂತೇಳಿ, ಸುಮ್ಮನೆ ಅದು. ನಾವು ಕಣ್ಣ ಮುಂದೆ ನೋಡಿದೀವಿ ಇಲ್ಲಿ. ಉಪಯೋಗ ಆಗಲ್ಲ ಅಂತ ಯಾರು ಹೇಳ್ತಾರೆ ಅಂಥವರೇ ಅರ್ಜಿ ಹಾಕೋದು ಮೊದಲು. ತುಂಬಾ ಜನಕ್ಕೆ ಅನುಕೂಲ ಆಗಿದೆ. ತುಂಬಾ ಜನ ಕ್ಷೇತ್ರಕ್ಕೆಲ್ಲ ಬರ್ತಾರೆ, ಹೋಗ್ತಾರೆ. ಅವರಿಗೆಲ್ಲ ಪಾಪದವರು ಹೊರನಾಡು ದೇವಸ್ಥಾನ ಆಗಲಿ, ಧರ್ಮಸ್ಥಳ ಆಗಲಿ, ಯಾವುದೇ ದೇವಸ್ಥಾನ ನೋಡದಿದ್ದವರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಬಸ್ಸಲ್ಲಾಗಲಿ, ಕರೆಂಟ್ ಆಗಲಿ, 2,000 ರೂಪಾಯಿ ಹಾಕುವಂಥದ್ದಾಗಲಿ, ಉದ್ಯೋಗವಾಗಲಿ ಎಲ್ಲ ಚೆನ್ನಾಗಿದೆ. ಈಗ ಕೆಲವೊಬ್ರು ಹೇಳ್ತಿದ್ದಾರೆ, ನಮಗೆ ನಾವು ಯಾವುದು ಮಾಡ್ಕೊಂಡಿಲ್ಲ, ನಮಗೆ ಅಂತದೆಲ್ಲ ಫ್ರೀ ಯೋಜನೆನೇ ಬೇಡ, ನಮಗೆ ಅವರಿಗೆ ಸಿಗ್ತಾ ಇದೆ ಅದು ಒಳ್ಳೇದೇ, ಹೌದು. ನಮಗೆ ಬೇಡ ಅಂತ ಇದ್ದಾರೆ. ಬೇಡ ಅಂತವರು ಅದನ್ನು ವಾಪಸ್ ಕೊಡ್ಬಹುದು. ಯಾರೂ ಕೊಟ್ಟಿಲ್ಲ. ಬೇಡ ಅಂತ ಹೇಳೋದು ಮಾತ್ರ. ಜೋಬಿಗೆ ಹಣ ಹಾಕೊಳ್ತಾರೆ, ಸುಮ್ಮನೆ ಕೂರ್ತಾರೆ. ಬೇಡ ಅಂತ ಹೇಳೋದು ಮಾತ್ರ ಸುಳ್ಳೋದು. ನಿಮ್ಮ ಅಭಿಪ್ರಾಯದಲ್ಲಿ ಯಾವ್ದು ಬರ್ಬೋದು? ಬದಲಾವಣೆ ಬೇಕು ನಮಗೆ. ನಮಗೆ ಬದಲಾವಣೆ ಬೇಕು. ಜಯಪ್ರಕಾಶ್ ಹೆಗಡೆ ಅಂತವರು ಒಳ್ಳೆ ವ್ಯಕ್ತಿ, ಒಳ್ಳೆ ಟ್ಯಾಲೆಂಟ್ ಇದ್ದವರು, ಒಂದ್ಸಲ MP ಆದವರು, ಒಳ್ಳೆ ಕೆಲಸ ಮಾಡಿದವರು. ಅಡಿಕೆ ಬೆಲೆ ಆಗಲಿ, ಪ್ರತಿಯೊಂದು ಬೆಲೆ ಏರಿಕೆ ಬೇಕಾದರೆ ಒಳ್ಳೆ ಕೆಲಸ ಮಾಡಿದಂಥವ್ರು. ಅಂಥವ್ರು ಆಯ್ಕೆ ಆಗಬೇಕು.